ब्रह्मणे नमः। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। शिवं शान्तम् अद्वैतं हि यदुक्तं सर्वशास्त्रेषु तद्रूपं मद्गुरुवरं श्रीशान्तानन्दमहं भजे। शंकरं शंकराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सर्वोपनिषदां तत्त्वं संगृह्य स्वमनीषया येनोक्तं देशभाषायां वन्दे तं निजगुणेश्वरम्। ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಗುರು ಪರಂಪರೆಯ ಮಹಾತ್ಮರೆಲ್ಲರ ಚರಣಗಳನ್ನು ಸ್ಮರಿಸಿ ಅವರಿವರೆನ್ನದೇ ಸರ್ವ ಬ್ರಹ್ಮಜ್ಞಾನಿಗಳ ಪವಿತ್ರವಾದ ಚರಣಾರವಿಂದಗಳಲ್ಲಿ ಹಣೆಬಡಿದು ಜಗದ್ವಂದ್ಯರು ಜಗದ್ಗುರುಗಳು ಶಿವಾವತಾರಿಗಳು ಆಗಿರುವ ಪರಮ ಪೂಜ್ಯರೂ ಆದ ಸದ್ಗುರು ಶ್ರೀ ಸಿದ್ಧಾರೂಢಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ ಹಾಗೆಯೇ ಸದ್ಗುರು ಶ್ರೀ ಶಿವಾನಂದಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ ಹಾಗೆಯೇ ಮಹಾಮೌನ ಯೋಗಿ ಸದ್ಗುರು ಶ್ರೀ ಗುರುನಾಥರೂಢಪ್ಪಂಗಳವರ ಚರಣಾರವಿಂದಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಉಪಸ್ಥಿತ ಸಾಧಕ ಸಾಧಕಿಯರಾದ ನಿಮ್ಮೆಲ್ಲರಲ್ಲಿಯೂ ಕೂಡ ನಮಸ್ಕಾರಗಳು. ಪರಮಾನುಭವ ಬೋಧೆ ಗ್ರಂಥ ಮುಕ್ತಾಯ ಆಯಿತು. ವಿವೇಕ ಚಿಂತಾಮಣಿ ನಾಮಕ ಗ್ರಂಥ ಶ್ರೀಮನ್ನಿಜಗುಣ ಶಿವಯೋಗಿಗಳಿಂದ ವಿರಚಿತವಾದದ್ದು, ಎಲ್ಲರಿಗೂ ಗೊತ್ತಿರುವಂಥದ್ದು. ಇದು ವಿಶ್ವಕೋಶ ಅಂತ ಕರೆಸಿಕೊಂಡಿದೆ. 10 ಪ್ರಕರಣಗಳು ಇದರಾಗಿದ್ದಾವೆ. ಒಂದು ಪ್ರಕರಣ ಮಾತ್ರ ಅದ್ವೈತ ಸಿದ್ಧಾಂತದ ಪರವಾಗಿ ಬರೆಯಲ್ಪಟ್ಟಿದೆ. ಅದಕ್ಕಾಗಿ ಇದೊಂದು ಪ್ರಕರಣವನ್ನು ಮಾತ್ರ ನಾವು ಪ್ರವಚನಕ್ಕಾಗಿ ಆಯ್ದುಕೊಳ್ಳಲಾಗಿದೆ. ಶ್ರೀ ಗುರು ಶಂಭುಲಿಂಗಾಯ ನಮಃ. ವಿವೇಕ ಚಿಂತಾಮಣಿ ವೇದಾಂತ ಪ್ರಕರಣ. ಉತ್ಪಲಮಾಲಾವೃತ್ತಂ. ಉತ್ಪಲಮಾಲಾವೃತ್ತ ಅಂದರೆ 4 ಚರಣಗಳಿರ್ತವೆ, ಒಂದು ಪದ್ಯದಲ್ಲಿ ಅಥವಾ ಒಂದು ಶ್ಲೋಕದಲ್ಲಿ. ಇಲ್ಲೇನು ಮಾಡ್ಯಾರ, ಪ್ರತಿಯೊಂದು ಚರಣದಲ್ಲಿ 20 ಅಕ್ಷರಗಳಿದಾವೆ. ಇದಕ್ಕೆ ಉತ್ಪಲಮಾಲಾವೃತ್ತ ಅಂತ ಕರೀತಾರೆ. ಛಂದಶಾಸ್ತ್ರದಲ್ಲಿ ಉತ್ಪಲಮಾಲಾವೃತ್ತ ಬರೀತಾರೆ. ಶ್ರೀಮದನೇಕ ಲೋಕಹಿತಮಾಗಿರೆ ವೇದ ಪುರಾಣ ಶಾಸ್ತ್ರದೋಳ್ ನೇಮಿಸಿ ತೋರ್ಪ ವಿಶ್ವ ವಿಷಯಗಳ ಸಂಸ್ಥಿತಿಯಂ ವಿವೇಕ ಚಿಂತಾಮಣಿಯಂದು ಸಲ್ವ ಹೆಸರಿಟ್ಟು ಮಹಾಕವಿತಾ ಪ್ರಬಂಧಮಂ ಪ್ರೇಮದಿ ಪೇಳ್ವೆನು ಆನು ಇದನೆ ನೀನು ಒಲಿದು ಆಲಿಸು ಶಂಭುಲಿಂಗವೇ. ಶಂಭುಲಿಂಗವೇ ನೀನು ಒಲಿದು ಆಲಿಸು ಅಂತಾರೆ ಗ್ರಂಥಕಾರರು. ನೋಡೋಣ ಈ ಗ್ರಂಥ ಹೇಗಿದೆ ಅಂತ ಕೇಳಿದರೆ ಶ್ರೀಮತ್ ಸಂಪದ್ಭರಿತವಾಗಿದೆ. ಏನು ಸಂಪತ್ತು ಅಂದರೆ ಅಧ್ಯಾತ್ಮ ವಿಷಯಕವಾಗಿ ಜ್ಞಾನ ಸಂಪತ್ತು ಮುಖ್ಯ. ಅದಕ್ಕಾಗಿ ಇಲ್ಲಿ ಅಧ್ಯಾತ್ಮ ಜ್ಞಾನವನ್ನೇ ಒಂದೇ ಪ್ರಕರಣದಲ್ಲಿ ತುಂಬಿದ್ದೇನೆ. ಇನ್ನು ಲೌಕಿಕರಿಗೆ ಬೇಕಾಗಿರುವಂತಹ ಮತವಾದಿಗಳಿಗೆ ಬೇಕಾಗಿರುವಂತಹ ಹಲವಾರು ವಿಷಯಗಳನ್ನು ಈ ಗ್ರಂಥದಲ್ಲಿ ನಾನು ಬರೆದಿದ್ದೇನೆ ಎನ್ನುವ ಅಭಿಪ್ರಾಯ. ಶ್ರೀಮತ್ ನಿಜವಾದ ಸಂಪತ್ತು ಯಾವುದು ಅಂದರೆ ಜ್ಞಾನ, ಅಧ್ಯಾತ್ಮ ಜ್ಞಾನ, ಸ್ವರೂಪದ ಜ್ಞಾನ. ಅದು ಈ ಗ್ರಂಥವನ್ನು ಅಧ್ಯಯನ ಮಾಡಿ ಇಲ್ಲಿ ಹೇಳಿರುವ ವಿಷಯಗಳನ್ನು ಅನುಷ್ಠಾನಕ್ಕೆ ಯಾರು ತಂದುಕೊಂಡಿದ್ದಾರೆಯೋ ಅವರು ಜ್ಞಾನಿಗಳು ಆಗುತ್ತಾರೆ, ಕೃತಕೃತ್ಯರು ಆಗುತ್ತಾರೆ ಎನ್ನುವ ಅಭಿಪ್ರಾಯದಿಂದ ಶ್ರೀಮತ್ ಅಂತ ಒಂದು ಶಬ್ದವನ್ನು ಹಾಕ್ಯಾರ. ಅದೇನಿಗೆ ಅನ್ವಯ ಅಂತ ಕೇಳಿದರೆ ವಿವೇಕ ಚಿಂತಾಮಣಿ ಎಂಬುವ ಗ್ರಂಥಕ್ಕೆ ಅನ್ವಯ, ದೂರ ಅನ್ವಯ ಆಗಬಹುದು. ಅನೇಕ ಲೋಕ ಹಿತಮಾಗಿರೆ. ಅನೇಕ ಲೋಕ ಅಂದರೆ ಸ್ವರ್ಗ, ಮರ್ತ್ಯ, ಪಾತಾಳ ಅಂತ 3 ಲೋಕ. ಪುರಾಣದ ಪ್ರಕಾರ ಕೆಳಗಿಂದು 7, ಮೇಲಿಂದು 7, 14 ಲೋಕ. ಜಾಗ್ರ, ಸ್ವಪ್ನ, ಸುಷುಪ್ತಿ ಅನ್ನುವು 3 ಲೋಕ. ಈ ಎಲ್ಲ ಲೋಕದಲ್ಲಿ ಇರುವವರಿಗಾಗಿ
ಅನೇಕ ಲೋಕಹಿತಮಾಗಿರೆ. ಅವರವರ ಅಪೇಕ್ಷೆಗೆ ತಕ್ಕಂತಹ ಫಲಗಳನ್ನು ಕೊಡುವ ಯೋಗ್ಯತೆ ಈ ಗ್ರಂಥದಲ್ಲಿ ಇರುವುದರಿಂದ ಎಲ್ಲ ಲೋಕದ ಜನರಿಗೆ ಹಿತವೂ ಆಗಿರುವಂತಹ ವಿಷಯ ಇದರಲ್ಲಿದೆ. ಅಷ್ಟೇ ಅಲ್ಲ, ಸ್ವಕಪೋಲ ಕಲ್ಪಿತ ಬರೆಯುವುದಿಲ್ಲ. ವೇದ ಪುರಾಣ ಶಾಸ್ತ್ರಗಳು ನೇಮಿಸಿ ತೋರ್ಪ 4 ವೇದಗಳು, 18 ಪುರಾಣಗಳು, 12 ಶಾಸ್ತ್ರಗಳಂದರೂ ಕೂಡ ನಾವು 6 ಶಾಸ್ತ್ರಗಳನ್ನು ಅಂಗೀಕಾರ ಮಾಡಿದ್ದೇವೆ. 6 ಶಾಸ್ತ್ರಗಳು ನಾಸ್ತಿಕರ ಶಾಸ್ತ್ರಗಳು, 6 ಶಾಸ್ತ್ರಗಳು ಆಸ್ತಿಕರ ಶಾಸ್ತ್ರಗಳು. ಆಸ್ತಿಕರು ಅಂದರೆ ಯಾರು, ನಾಸ್ತಿಕರು ಅಂದರೆ ಯಾರು ಅಂತ ಕೇಳಿದರೆ ವೇದಗಳನ್ನು ಒಪ್ಪದೇ ಇದ್ದವರು ನಾಸ್ತಿಕರು, ವೇದಗಳನ್ನು ಒಪ್ಪುವವರು ಆಸ್ತಿಕರು. ಅದಕ್ಕಂತಾರೆ ಇಲ್ಲೇ ವೇದ 4 ವೇದ, ಪುರಾಣ, ಶಾಸ್ತ್ರ ಅಂದರೆ ಹೇಳಿದ್ದೆಲ್ಲ 6 ಆಸ್ತಿಕ ಶಾಸ್ತ್ರಗಳು. ಸಾಂಖ್ಯ, ಯೋಗ, ಪೂರ್ವ ಮೀಮಾಂಸ, ಉತ್ತರ ಮೀಮಾಂಸ, ಪೂರ್ವ ನೈಯಾಯಿಕರು, ನವೀನ ನೈಯಾಯಿಕರು, ಒಟ್ಟು 6 ಮಂದಿ. ಈ 6 ಶಾಸ್ತ್ರಗಳು ಇವುಗಳಲ್ಲಿ ಏನನ್ನು ಹೇಳಿದಾರಲ್ಲ ಅದೆಲ್ಲವನ್ನು ನಾನು ಸ್ವೀಕಾರ ಮಾಡಿ ಇದರಲ್ಲಿ ತುಂಬಿದ್ದೇನೆ ಅನ್ನುವ ಅಭಿಪ್ರಾಯ. ನೇಮಿಸಿ ತೋರ್ಪ. ಈ ವೇದಗಳಾಯಿತು, ಪುರಾಣ ಆಯಿತು, ಶಾಸ್ತ್ರ ಆಯಿತು, ಇತಿಹಾಸನೂ ತಗೊಳ್ರಿ. ರಾಮಾಯಣ ಮಹಾಭಾರತನೂ ಇತಿಹಾಸನೂ ತಗೊಳ್ರಿ. ಇವುಗಳಲ್ಲಿ ನೇಮಿಸಿ ತೋರ್ಪ ವಿಶ್ವಗಳ ವಿಶ್ವಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಅಂದರೆ ಪಾರಮಾರ್ಥಿಕ ವಿಷಯಗಳು, ಲೌಕಿಕ ವಿಷಯಗಳು ಎಲ್ಲವನ್ನು ತೆಗೆದುಕೊಂಡಿದ್ದೇನೆ. ಸಂಸ್ಥಿತಿಯಂ ಅವು ಚೆನ್ನಾಗಿ ಇರುವಂತೆ, ಸಮ್ಯಕ್ ಸ್ಥಿತಿ ಸಂಸ್ಥಿತಿ ಚೆನ್ನಾಗಿ ಈ ಗ್ರಂಥದಲ್ಲಿದ್ದಾವು. ಸಂಸ್ಥಿತಿಯಂ ತುಂಬಿಕೊಂಡು, ಚೆನ್ನಾಗಿ ಇರುವಿಕೆಯನ್ನು ತುಂಬಿಕೊಂಡು, ವಿವೇಕ ಚಿಂತಾಮಣಿ ಎಂದು ಸಲ್ವ ಹೆಸರಿಟ್ಟು. ವಿವೇಕ, ಆತ್ಮಾನಾತ್ಮ ವಿವೇಕವೇ ಬಹಳ ಮುಖ್ಯ. ವಿವೇಕ ಚಿಂತಾಮಣಿ ಎಂದು ಸಲ್ಲುವ ಹೆಸರು ಇದಕ್ಕೆ ಇಟ್ಟಿದ್ದೇನೆ. ಅದೆಂಥದ್ದು ಅಂದರೆ ಮಹಾಕವಿತಾ ಪ್ರಬಂಧಮಂ, ಭಾಳ ದೊಡ್ಡ ಗ್ರಂಥ. ಅಂದರೆ ಬಹಳಷ್ಟು ವಿಷಯಗಳನ್ನು ತುಂಬಿಕೊಂಡಿದೆ. ನಾವು ಒಂದು ಪ್ರಕರಣ ತಗೊಂಡಿದ್ದೇವೆ ಅಷ್ಟೇ, 9 ಪ್ರಕರಣ ಹೊರಗಿದೆ. ಮಹಾಕವಿತಾ ಪ್ರಬಂಧಮಂ. ಪ್ರೇಮದಿ ಪೇಳುವೆನು ನಾನು ಪ್ರೇಮದಿ ಪೇಳುವೆನು. ಶಂಭುಲಿಂಗವೇ ನೀನು ಇದನ್ನೇ ಒಲಿದು ಆಲಿಸು. ಪರಮಾತ್ಮಗೆ ಹೇಳಕತ್ತಾರೆ, ಪರಮಾತ್ಮ ನಿನ್ನ ಸಲುವಾಗಿ ನಾ ಬರೆದ್ದೇನೆ, ಒಲಿದು ಆಲಿಸು ಅಂತ. ವಿರಾಟ್ ರೂಪ ಪರಮಾತ್ಮ, ವಿಶ್ವರೂಪ ಪರಮಾತ್ಮ, ಎಲ್ಲರ ಶರೀರದ ಒಳಗೆ ಅಂತರ್ಯಾಮಿ ರೂಪದಿಂದ ಇರುವ ಪರಮಾತ್ಮ. ಅದಕ್ಕಾಗಿ ಎಲ್ಲ ಜನಗಳಿಗೆ ಇದು ಅನ್ವಯ. ಪರಮಾತ್ಮ ಅಂದ ಕೂಡಲೇ ಅಲ್ಲಿ ಹೋಗ್ಬೇಡ್ರಿ. ಇಡೀ ಜಗತ್ತು ಸರ್ವಂ ಖಲ್ವಿದಂ ಬ್ರಹ್ಮ, ಇಡೀ ಜಗತ್ತು ಬ್ರಹ್ಮ ಸ್ವರೂಪ. ಆದುದರಿಂದ ಮುಮುಕ್ಷುಗಳಿಗೆ, ಲೋಕದ ಸುಖವನ್ನು ಬಯಸುವವರಿಗೆ 2 ಭಾಗ. ಮುಮುಕ್ಷುಗಳ ಸಂಖ್ಯೆ ಕಡಿಮೆ, ಲೋಕದ ಇಚ್ಛೆಯನ್ನು ಬಯಸುವವರ ಸಂಖ್ಯೆ ಅಧಿಕ. ನಿಮ್ಮ ಮಕ್ಕಳು ಸನ್ಯಾಸಿಗಳಾಗಲಿ ಅಂತ 8 ಮಂದಿ ಒಪ್ಪಿದ್ದೀರಿ ಇಲ್ಲಿ ಬಂದವ್ರ. ನಮ್ಮ ಮಕ್ಕಳು ಮನೆ ಬಿಟ್ಟು ಹೋಗಲಿ, ಸನ್ಯಾಸಿಗಳಾಗಲಿ ಅಂತ 8 ಮಂದಿ ಒಪ್ಪಿದ್ದೀರಿಪ್ಪ. ತಮಾಷೆ ಅನ್ನಿಸ್ಬೋದು, 8 ಮಂದಿ ಒಪ್ಪಿದ್ದೀರಿ? ಕರ್ಗೋಕರ್ ಹೇಳ್ರಿ ನೋಡೋಣ. ನೀವು ಏನು ಸುಖಗೊಂಡಿದ್ದೀರೋ ಗೊತ್ತಿಲ್ಲ ನನಗೆ. ಆಗ ನಮ್ಮ ಮಕ್ಕಳಾರ ಸುಖವಾಗಿರಲಿ, ಹೋಗ್ರಿ ಮಠಕ್ಕೆ ಹೋಗ್ರಿ, ಶಾಸ್ತ್ರ ಅಧ್ಯಯನ ಮಾಡ್ರಿ ಅಂತ ಹೇಳಬೇಕಾಗಿತ್ತು. ಹೇಳೋದಿಲ್ಲ. ಅಕಸ್ಮಾತ್ ಹುಡುಗ ಏನಾದರೂ ವಿವೇಕವಂತನಾಗಿ ಮನೆಗೆ ಬಿಟ್ಟು ಬಂದ್ರೆ ಮತ್ತೆ 4 ಮಂದಿ ಹಿರಿಯರನ್ನ ಕರ್ಕೊಂಡು ಹೋಗಿ ಏನು ಕಡಿಮೆ ಆಗೈತೆ ನನಗೆ ಮನ್ಯಾಗ ಇಲ್ಯಾಕೆ ಬಂದಿ ಅಂತ ಕೇಳೋ ಜನಾನ ಭಾಳ. ಒಬ್ಬರ ಹೋಗಪ್ಪ ಸಂತೋಷ, ಸನ್ಯಾಸಿಯಾಗ ಸಂಖ್ಯೆ ಭಾಳ ಕಡಿಮೆ. ಅದಕ್ಕೆ ಇಲ್ಲಿ ಮುಮುಕ್ಷುಗಳು ಹಾಗೂ ಲೋಕದ ಇಚ್ಛೆಯುಳ್ಳವರು, ರೂಪ ರಸ ಗಂಧ ಶಬ್ದ ಸ್ಪರ್ಶ ಮತ್ತೇನು ಇಚ್ಛೆಯುಳ್ಳವರು ಅಂತೂ ಅವರಿಗೂ ಏನು ಬೇಕು ಅದನ್ನು ಬರ್ತೇನೆ, ಮುಮುಕ್ಷುಗಳಿಗೂ ಏನು ಬೇಕು ಅದನ್ನು ಬರ್ತೇನೆ. ಇಲ್ಲಿ ಶಂಭುಲಿಂಗ ಅಂದರೆ
ಪರಮಾತ್ಮ ಜಗದ್ ರೂಪದಲ್ಲಿ ತೋರ್ತಾ ಇದ್ದಾನೆ. ಆ ಜಗದ್ರೂಪದಲ್ಲಿ ತೋರುವ ಪರಮಾತ್ಮ ಎಲ್ಲರಲ್ಲೂ ಇದ್ದಾನೆ, ಲೌಕಿಕರಲ್ಲೂ ಇದ್ದಾನೆ, ಮುಮುಕ್ಷುಗಳಲ್ಲಿಯೂ ಇದ್ದಾನೆ. ಅಂತೂ ಎಲ್ಲರೂ ಕೇಳ್ರಿ, ನಿಮ್ಗೆ ತಿಳಿದೇ ಇರಲಿ, ಪ್ರೀತಿಯಿಂದ ಕೇಳ್ರಿ ಅಂತ ಇಷ್ಟ ಅಭಿಪ್ರಾಯ. ಶಂಭುಲಿಂಗವೇ ನೀನು ಒಲೆದು ಆಲಿಸು, ನೀನೇ ಕೇಳು, ಜಗದ್ರೂಪದಲ್ಲಿ ನೀನೇ ಇದ್ದೀಯಾ, ನೀನೇ ಕೇಳು ಅಂತ ಇದ್ರ ಅಭಿಪ್ರಾಯ. ಅಂದರೆ ಎಲ್ಲರಿಗೂ ಹೇಳಿದಂತೆ ಆಯಿತು. ಇಲ್ಲಿ ಗುರು ಪರಂಪರೆಯನ್ನು ಸ್ಮರಣೆ ಮಾಡ್ತಾರೆ. ಶ್ರೀಮದನೇಕ ಭುವನ ಭವನಾರಂಭ ಮೂಲ ಸ್ತಂಭರೂಪ ಶಂಭುಲಿಂಗವು ಆದಿಯಾಗಿ ನಿರಾಭಾರಿ ದೇಶಿಕೋತ್ತಮ ಪರ್ಯಂತ ಮಹಾಗುರು ಪರಂಪರೆಗೆ ಮನೋವಾಕ್ಕಾಯಗಳಿಂದ ಅಭಿವಂದಿಸಿ ಮತ್ತಂ ಆ ನಮಸ್ಕಾರ ಲಕ್ಷಣ ಮಂಗಲಾಚರಣಕ್ಕೆ ನಿರ್ವಿಘ್ನದಿಂ ಪ್ರಕರಣ ಪರಿಸಮಾಪ್ತಿ ಶಿಷ್ಯ ಪ್ರಶಿಷ್ಯ ಪ್ರವಾಹ ಪ್ರವರ್ತನೆ ಕೇಳ್ವರ ಚಿತ್ತ ಸ್ವಸ್ಥಗಳು ಎಂಬ ಫಲತ್ರಯ ಸಿದ್ಧಂ ಎಂದು ನಿರ್ಧರಿಸಿ. ಇಲ್ಲೇನಂತಾರೆ ಅಂದರೆ, ಪರಮಾತ್ಮನಿಗೆ ನಮಸ್ಕಾರ ಮಾಡಿದ್ರೆ ಸಾಕಾಗ್ತದೆ, ಗುರುಗಳಿಗೆ ನಮಸ್ಕಾರ ಮಾಡಿದ್ರೆ ಸಾಕಾಗ್ತದೆ. ಗ್ರಂಥದ ಆರಂಭದಲ್ಲಿ ಮಂಗಳಾಚರಣೆ ಮಾಡ್ತಾರೆ. ಮಂಗಳಾಚರಣೆ ಏನು ಮಂಗಳಾಚರಣೆ ಅಂದರೆ ಗುರು ಪರಂಪರೆಗೆ ನಮಸ್ಕಾರ ಮಾಡ್ತಾರೆ. ನೋಡೋಣ. ಶ್ರೀಮತ್, ಈ ಭುವನಗಳು ಕೂಡ ಸಂಪದ್ಭರಿತವೇ ಆಗಿವೆ. ಪರಮಾತ್ಮ ಎಲ್ಲ ತುಂಬ ಕೊಟ್ಟಿದ್ದಾನೆ. ಇದ್ರಾಗ ಏನು ತುಂಬಿಲ್ಲ. ನಿಮಗೆ ನಿಮಗೆ ಏನೇನು ಬೇಕಾಗೈತಿ 5 ಭೂತಗಳಲ್ಲಿ ಎಲ್ಲ ತುಂಬಿದಾನೆ. ನೀವು ಐಶ್ವರ್ಯ ಅಂತ ಹೇಳೋದಕ್ಕೆ ಯಾವುದಕ್ಕೆ ಅಂತಾರೆ ಅಂದರೆ, ಬೆಳ್ಳಿ ಬಂಗಾರ ವಸ್ತು ಒಡವಿ ಧನ ಕನಕ ಇತ್ಯಾದಕ್ಕೆ ಐಶ್ವರ್ಯ ಅಂತ ಕರೀತಾರೆ. ಇದೆಲ್ಲವನ್ನು ಭೂಮಿಯಲ್ಲಿ ತುಂಬ್ಯಾನ ಪರಮಾತ್ಮ. ಅಷ್ಟೇ ಅಲ್ಲ, ಈ ಶರೀರ 84 ಲಕ್ಷ ಜೀವರಾಶಿಗಳ ಶರೀರಗಳು ಬದುಕುವುದಕ್ಕೆ ಏನು ಬೇಕಾಗಿದೆಯೋ ಅದೆಲ್ಲವನ್ನು ಭೂಮಿಯಲ್ಲಿ ತುಂಬಿ ಕಳಿಸ್ತಾನೆ ಪರಮಾತ್ಮ. ಅದಕ್ಕದು ಜಗತ್ತವು ಕೂಡ ಸಂಪದ್ಭರಿತವೇ. ಶ್ರೀಮತ್ ಅನೇಕ ಭುವನ ಭವನಾರಂಭ ಮೂಲ ಸ್ತಂಭ. ಇಂತಹ ಸಂಪದ್ಭರಿತವಾದ ಜಗತ್ತಿಗೆ ಮೂಲ ಕಾರಣ ಯಾರು ಅಂತ ಕೇಳಿದರೆ ಪರಮಾತ್ಮ. ಅವನೇ ಶಂಭುಲಿಂಗ. ಸಗುಣ ಪರಮಾತ್ಮ, ನಿರ್ಗುಣ ಪರಮಾತ್ಮ ಅಲ್ಲ, ಸಗುಣ ಪರಮಾತ್ಮ. ಸ್ತಂಭ ರೂಪ ಶಂಭುಲಿಂಗವೇ ಆದಿಯಾಗಿ ಸಗುಣ ಬ್ರಹ್ಮವನ್ನೇ ಮೊದಲು ಮಾಡಿಕೊಂಡು, ಅಥವಾ ಸಗುಣ ಬ್ರಹ್ಮನನ್ನೇ ಮೊದಲು ಮಾಡಿಕೊಂಡು ಆದಿಯಾಗಿ ನಿರಾಭಾರಿ ದೇಶಿಕೋತ್ತಮ ಪರ್ಯಂತ. ಇಲ್ಲಿ ಗ್ರಂಥಕಾರರು ಸಾಭಾರಿ ದೇಶಿಕೋತ್ತಮ ಪರ್ಯಂತ ಅಂದಿಲ್ಲ, ನಿರಾಭಾರಿ ದೇಶಿಕೋತ್ತಮ ಪರ್ಯಂತ. ತನ್ನ ಶರೀರದ ವ್ಯವಹಾರವನ್ನೂ ಕೂಡ ಪ್ರಾರಬ್ಧ ಕರ್ಮಕ್ಕೆ ಒಪ್ಪಿಸಿರುವಂತಹ ತತ್ವಜ್ಞಾನಿ ಇಲ್ಲಿ ನಿರಾಭಾರಿ ದೇಶಿಕ. ದೇಶಿಕ ಅಂದರೆ ದಿಶತಿ ಇತಿ ದೇಶಿಕ. ಆತ್ಮಜ್ಞಾನವನ್ನು ಉಪದೇಶ ಮಾಡುವವನು ದೇಶಿಕ. ಎಂಥವ? ನಿರಾಭಾರಿ. ಸಾಭಾರಿ ಅಲ್ಲ. ಸಾಭಾರಿ ಅಂದರೆ ಬಹಳಷ್ಟು ಆಸ್ತಿ ಉಳ್ಳದ್ದು. ಏನು? ಆಶ್ರಮ. ಬಹಳಷ್ಟು ಆಸ್ತಿ ಉಳ್ಳದ್ದು. ಮೊದಲು ಆಶ್ರಮ ಇದ್ದವು, ಅರಣ್ಯದಲ್ಲಿದ್ದು. ಅವೆಲ್ಲ ಗೌರ್ಮೆಂಟಿಗೆ ಸಂಬಂಧಪಟ್ಟಂಥ ಆಶ್ರಮಗಳವು. ಅಲ್ಲಿ ಏನೇ ಹೆಚ್ಚು ಕಡಿಮೆ ಆದ್ರೆ ಆಗಿನ ರಾಜ ಮಹಾರಾಜರು ಅವರಿಗೆ ಸಹಾಯ ಮಾಡ್ತಿದ್ರು. ದವಸ ಧಾನ್ಯ ಕೊರತೆ ಬಿದ್ದರೆ ಸಹಾಯ ಮಾಡ್ತಿದ್ರು. ದುಷ್ಟ ಪ್ರಾಣಿಗಳ ಉಪದ್ರ ಹೆಚ್ಚಾದ್ರೆ ಹೋಗಿ ಅವುಗಳನ್ನು ಓಡಿಸಿ ಬರ್ತಿದ್ರು. ಅವರು ಕೂಡ ಆಶ್ರಮ ರಾಜನಿಗೆ ಸಂಬಂಧಪಟ್ಟದ್ದು ಅಂತ ತಿಳ್ಕೊಂಡ ಅಲ್ಲಿದ್ರು. ನಮ್ಮದಂತ ಇರಲಿಲ್ಲ. ಅವರು ಋಷಿಮುನಿಗಳು ನಮ್ಮದು ಅನ್ನುವ ಭಾವನೆಯೇ ಇರಲಿಲ್ಲ ಅವರಿಗೆ. ಹಿಂದಿನ ಕಾಲದಾಗ ಏನಾಗೈತಿ, ನಮ್ಮದಲ್ಲ ಅಂದ್ರೆ ಮಠದಾಗ ಇರೋದನ್ನೆಲ್ಲ ಹೊತ್ಕೊಂಡು ಹೋಗ್ತಾರೆ. ಅದಕ್ಕಾಗಿ ನಮ್ಮದು ಅಲ್ಲ ಅನ್ನೋ ಹಾಗಿಲ್ಲ. ಅದನ್ನು ಕಾಯಕ ಸೇವಕರು ಬೇಕಾಗೈತಿ. ಆ ಕಾಲ ಬೇರೆ, ಈ ಕಾಲ ಬೇರೆ. ಕಾಲಕ್ಕೆ ತಕ್ಕಂತೆ ಶಾಸ್ತ್ರಗಳನ್ನು ಅನ್ವಯ ಮಾಡಬೇಕಾಗ್ತದೆ, ಕಾಲಕ್ಕೆ ತಕ್ಕಂತೆ. ಮತ್ತು ಆ ಕಾಲದಾಗ ಹೇಳಿದಂಗೆ ಅನ್ವಯ ಮಾಡ್ರಿ ಅಂದ್ರೆ ನಾವು ಒಂದು ದುಡ್ಡು ಮುಟ್ಟಬಾರ್ದು, ಗಾಡಿ ಹತ್ತಬಾರ್ದು, ವಾಹನ ಹತ್ತಬಾರ್ದು, ನಡ್ಕೊಂತಾನೆ ಆಟಾಡ್ಬೇಕು. 3 ಫೂಟ್ ಅಷ್ಟೋ ಮುಂದೆ ನೋಡ್ಬೇಕು. 3 ಫೂಟ್ ದಾಟಿ ಆಚೆ ಕಡೆ ಏನಿಲ್ಲ, ದೃಷ್ಟಿಗೆ ಹೋಗಬಾರ್ದು. ಒಬ್ಬ ಸನ್ಯಾಸಿಗೆ ಹೇಳಕತ್ತಾರೆ ಇದನ್ನೆಲ್ಲ. ಅಕಸ್ಮಾತ್ ದುಡ್ಡು ಮುಟ್ಟಿಗೆ 3 ದಿನ ಉಪವಾಸ ಮಾಡಬೇಕು. ಅಕಸ್ಮಾತ್ ಮುಟ್ಟಿದ್ರಿ
ಇದನ್ನೆಲ್ಲ ಅನ್ವಯ ಮಾಡಿರಿ ಅಂದ್ರೆ ಸಾಧ್ಯ ಇದೆ ಏನು ಅಂತ ಕೇಳಿದ್ರೆ ಸಾಧ್ಯ ಇಲ್ಲ. ನೀವು ನಡ್ಕೊಂಡು ಬರೋದಿಲ್ಲ, ನೀವು ಗಾಡಿ ಮೇಲೆ ಬರ್ತೀರಿ, ನೀವು ಯಾರು ನಡ್ಕೊಂಡು ಬರೋರಿಗೆ ನೀವು ನಡ್ಕೊಂಡು ಬರೋದಿಲ್ಲ. ನಾವಂತೂ ನಡ್ಕೊಂಡು ಬರೋದು ಬಿಟ್ಟು ಭಾಳೇನಾಯ್ತು, ಭಾಳ ವರ್ಷ ಆಯ್ತು. ಇದು ಕಲಿಯುಗದ ಮಹಿಮೆ, ಏನು ಮಾಡೋಕ್ಕಾಗೋದಿಲ್ಲ. ಅಂದು ಹೇಳಿದ ಶಾಸ್ತ್ರದ ಹಾಗೆಯೇ ಎಂದೂ ಇರಲಿ ಅಂದ್ರೆ ಆಗೋದಿಲ್ಲ. ನಿಮ್ಮ ಶರೀರ ಬದುಕುವುದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡಿರ್ರಿ. ಸಂಚಾರ ಮಾಡೋದಕ್ಕೆ ವಾಹನ ಬೇಕಾಗ್ತದೆ, ಸಂಚಾರಕ್ಕೆ ಅನುಗುಣವಾಗಿ ವಾಹನಗಳನ್ನು ಮಾಡಿ. ಮೊದಲ ಮುಮುಕ್ಷುಗಳು ಅರಣ್ಯ ಪಕ್ಕಿದ್ರು, ಗುರುಗಳು ಅರಣ್ಯ ಬಿಟ್ಟು ಬರ್ತಿರ್ಲಿಲ್ಲ. ಇನ್ನು ಗುರುಗಳ ಶಿಷ್ಯರನ್ನು ಹುಡುಕಿಕೊಂಡು ಬರಬೇಕಾಗಿ ಎಂದು ನೆನಪು ಮಾಡಿದ್ದೀನಿ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ನಮಿಸಿ ಬುದ್ಧಿಯ ಹೇಳಿದರೆ ಆಗಲಿ ಮಹಾಪ್ರಸಾದ ವಂದನಯ್ಯ ಅಂದಂತ ಶಿಷ್ಯ. ಕೃತಯುಗದಲ್ಲಿ ಬಡಿದು ಬುದ್ಧಿಯ ಹೇಳಿದರೆ ಆಗಲಿ ಅಂತ ಒಪ್ಕೊಂಡಂತ. ತ್ರೇತಾಯುಗದಲ್ಲಿ ಬಡಿಯುವುದಿಲ್ಲ, ಬೈದು ಬುದ್ಧಿಯ ಹೇಳಿದರೆ ಆಗಲಿ ಮಹಾಪ್ರಸಾದ ವಂದನಯ್ಯ. ಕೃತಯುಗದಲ್ಲಿ ಬೈಯುವುದಿಲ್ಲ, ಝೇಂಕಿಸಿ ಬುದ್ಧಿಯ ಹೇಳಿದರೆ ಆಗಲಿ ಮಹಾಪ್ರಸಾದ ವಂದನಯ್ಯ. ಅವರ ಕನ್ಕಿಸಿದಟ್ಟ. ಕಲಿಯುಗದಲ್ಲಿ ನಮಿಸಿ ಬುದ್ಧಿಯ ಹೇಳಿದರೆ ಆಗಲಿ ಮಹಾಪ್ರಸಾದ ವಂದನಯ್ಯ. ಪ್ರಭುದೇವರು ಹಾಡಿದ ವಚನಿದು. ಯಾಕೆ ನೆನಪು ಮಾಡಿದೆ ಅಂದರೆ, ಅರಣ್ಯದಲ್ಲಿ ಇದ್ದಾಗ ಯಾಗ ಶಾಸ್ತ್ರದಲ್ಲಿ ಸನ್ಯಾಸಿಗಳು ಹೇಗೆ ಇರಬೇಕೆಂದು ನಿಯಮ ಮಾಡಿದ್ದಾರೆಯೋ ಹಾಗೆ ಇಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಆಯಿತು, ಶಿಷ್ಯರ ಉದ್ಧಾರಕ್ಕೆ ನೀನು ಬದುಕುವುದಕ್ಕೆ ಎಷ್ಟು ಬೇಕೋ ಅಷ್ಟೇ ಇರಬೇಕು, ಅಧಿಕವಾಗಿ ಇರಬಾರದು ಅಂತ ಇದರ ಅಭಿಪ್ರಾಯ. ನಿರಾಭಾರಿ ದೇಶಕೋತ್ತಮ ಪರ್ಯಂತ ಮಹಾಗುರು ಪರಂಪರೆಗೆ, ಮಹಾಗುರುಗಳ ಪರಂಪರೆಗೆ ಸಾಗಿ ಬಂದಿದೆ. ಗುರು ಶಿಷ್ಯ ಪ್ರಶಿಷ್ಯ, ಇದು ಪರಂಪರ. ಮಹಾಪರಂಪರೆಗೆ ಮನೋವಾಕ್ಕಾಯಗಳಿಂದ, ಮನಸ್ಸು ವಾಣಿ ಶರೀರ 3 ಕರಣಗಳಿಂದ ಅಭಿವಂದಿಸಿ ನಮಸ್ಕರಿಸಿ, ಮತ್ತಂ ನಮಸ್ಕಾರ ಮಾಡಿದಿಲ್ಲ. ಅಭಿವಂದಿಸಿ ಅಂದರೆ ನಮಸ್ಕಾರ ಮಾಡಿದರು. ಇದು ನಮಸ್ಕಾರಾತ್ಮಕ ಮಂಗಲಾಚರಣೆ ಅಂತ ಆಯಿತು. ಮತ್ತಂ ಇದು ಮನಸ್ಸಿನಾಗ ಮಾಡಿದ್ರೆ ಆಗ್ತಿರ್ತಲ್ಲ, ಅದೇನು ದೇವ್ರಿಗೆ ಗೊತ್ತಾಗೋದಿಲ್ಲ. ನೀನು ನಮಸ್ಕಾರ ಮಾಡಿದ ದೇವರಿಗೆ ಗೊತ್ತಾಗೋದಿಲ್ಲ ಏನು? ನಿನ್ನ ಮನಸ್ಸಾಗಿ ನಿನ್ನಲ್ಲೇ ಇದ್ದಾನೆ. ಅಂತಹ ದೇವರಿಗೆ ನೀನು ಮನಃಪೂರ್ವಕ ನಮಸ್ಕಾರ ಮಾಡಿದ್ರೆ ಸಾಕಲ್ಲ, ಯಾಕೆ ಬರಿಬೇಕು, ಯಾಕಾಗೈತಿ ಅಂತ ಕೇಳಿದ್ರೆ ಹೇಳ್ತಾರೆ ಅವರು. ಮತ್ತಮ್ಮ ನಮಸ್ಕಾರ ಲಕ್ಷಣ ಮಂಗಳಾಚರಣಕ್ಕೆ, ಗುರುಗಳಿಗೆ ನಮಸ್ಕಾರ ಮಾಡುವುದೇ ಇದು ನಮಸ್ಕಾರಾತ್ಮಕ ಮಂಗಲ. ಆಶೀರ್ವಾದಾತ್ಮಕ ಮಂಗಲ ಅಂತಿದೆ, ಸ್ವರೂಪಾತ್ಮಕ ಮಂಗಲ ಅಂತಿದೆ, 3 ಇದಾವೆ. ಇಲ್ಲಿ ನಮಸ್ಕಾರಾತ್ಮಕ ಮಂಗಲ ಮಾಡಿದ್ದಾರೆ. ನಿರ್ವಿಘ್ನದಿಂ, ಈ ಗ್ರಂಥ ಪ್ರತಿಬಂಧಕ ಯಾವುದೂ ಆಗಬಾರ್ದು. ಗ್ರಂಥ ಬರೆಯುವುದಕ್ಕೆ ಯಾವುದೂ ಪ್ರತಿಬಂಧಕ ಆಗಬಾರ್ದು, ವಿಘ್ನಗಳು ಬರಬಾರ್ದು, ಏನೇನೋ ಅಡೆತಡೆಗಳು ಬರ್ತಾವೆ. ಎಷ್ಟೆಷ್ಟೋ ಗ್ರಂಥಗಳು ತಂದೆ ಅರ್ಧವರ್ಧನ ಮಗ ಪೂರ್ಣ ಮಾಡಿದ, ಗುರು ಅರ್ಧವರ್ಧನ ಶಿಷ್ಯ ಪೂರ್ಣ ಮಾಡಿದ. ಅಲ್ಲಿ ವಿಘ್ನ ಬಂತ ಆ ಗ್ರಂಥ ಅವರಿಂದ ಮುಗಿಲಿಲ್ಲ. ಅವರ ಉತ್ತರದ ಅಧಿಕಾರಿಗಳು ಬರೆದ್ರು ಅಂತ ಸಾಕಷ್ಟು ಗ್ರಂಥಗಳಿದಾವೆ. ಅದಕ್ಕೆ ನಿರ್ವಿಘ್ನದಿಂ ಪ್ರಕರಣ ಗ್ರಂಥ ಇದು. ಪ್ರಕರಣ ಸಮಾಪ್ತಿ ಗ್ರಂಥ ನಿರ್ವಿಘ್ನವಾಗಿ ಮುಗಿಬೇಕು. ಈ ಪ್ರಕರಣ ಅದ್ವೈತ ಸಿದ್ಧಾಂತ ಪ್ರಕರಣ ಇದು ಮುಗಿಬೇಕು. ಆಮೇಲೆ ಶಿಷ್ಯ ಪ್ರಶಿಷ್ಯ, ಶಿಷ್ಯರು ಅವರ ಶಿಷ್ಯರು ಪ್ರವಾಹ ಪ್ರವರ್ತನೆ, ಅವರು ಕೂಡ ಗ್ರಂಥದ ಆರಂಭದಲ್ಲಿ ಮಂಗಲವನ್ನು ಮಾಡಬೇಕು. ಗ್ರಂಥಗಳನ್ನು ಬರೆದರೆ, ಇಲ್ಲ ಬರಲಿಲ್ಲ ಅಂದರೆ ಆರಂಭದಲ್ಲಿ ಗುರುಗಳಿಗೆ ದೇವರಿಗೆ ನಮಸ್ಕಾರ ಮಾಡಬೇಕು ಅಂತ ಪದ್ಧತಿ. ಪ್ರವಾಹ ಪ್ರವರ್ತನೆ, ಅದರ ಜೊತೆಗೆ ಅಂದರೆ ಶಿಷ್ಯರು ಕೂಡ ಇದನ್ನು ಅನುಷ್ಠಾನದಲ್ಲಿ ಇಟ್ಕೊಂಡು ಬರಬೇಕು. ಕೇಳುವರ ಚಿತ್ತ ಸ್ವಸ್ಥತೆಗಳೆಂಬ ಮಂಗಲಾಚರಣೆಯನ್ನು ಮಾಡುವುದರಿಂದ ಕೇಳುವ ಮುಮುಕ್ಷುಗಳ ಅಂತಃಕರಣ ಶುದ್ಧ ಆಗ್ತದೆ. ಇಲ್ಲಿ ಫಲತ್ರಯ. ಶಿಷ್ಯರು ಇದನ್ನು ಅನುಚಾನವಾಗಿ ಅನುಷ್ಠಾನದಲ್ಲಿ ಇಟ್ಟುಕೊಂಡಿರಬೇಕು ಅಂತ ಗ್ರಂಥಗಳ ಆರಂಭದಲ್ಲಿ ಬರೀಬೇಕು 1. ಆಮೇಲೆ ಕೇಳುವರ ಮನಸ್ಸು ಸ್ವಸ್ಥ ಆಗ್ತದೆ. ಆಮೇಲೆ ಗ್ರಂಥ ನಿರ್ವಿಘ್ನವಾಗಿ ಪರಿಸಮಾಪ್ತಿಯನ್ನು ಹೊಂದದ. ಇದು ಫಲತ್ರಯ ಸಿದ್ಧಮೆಂದು
ನಿರ್ಧರಿಸಿ ನಿರ್ಧಾರ ಮಾಡಿ ಬಳಿಕ ಅನಾದಿ ಶುದ್ಧ ಚಿದ್ರೂಪನು ಅಪ್ಪುದರಿ. ಅನಾದಿ ಹುಟ್ಟಿಲ್ಲ, ಪರಮಾತ್ಮ ಹುಟ್ಟಿಲ್ಲ, ಅಖಂಡ ಚೈತನ್ಯ ಹುಟ್ಟಿಲ್ಲ, ಅನಾದಿ ಶುದ್ಧ. ಶುದ್ಧ ಅಂದರೆ ಅಲ್ಲಿ ಯಾವ ಮಾಯಾ ಮೊದಲಾದವುಗಳ ದೋಷ ಇಲ್ಲ. ಚಿದ್ರೂಪ ಕೇವಲ ಅನುರೂಪ, ಕೇವಲ ಅರಿವಿನ ಗಟ್ಟಿ. ಚಿದ್ರೂಪನು ಅಪ್ಪುದರಿಂ ಸರ್ವೋತ್ಕರ್ಷಣಾಗಿ. ಸರ್ವೋತ್ಕರ್ಷಣಾಗಿ ಅಂದರೆ ಎಲ್ಲವುಗಳಲ್ಲಿ ಶ್ರೇಷ್ಠನಾಗಿ, ಸರ್ವೋತ್ಕರ್ಷಣಾಗಿ. ಸರ್ವಜ್ಞತ್ವ ಸರ್ವಕರ್ತೃತ್ವ ಸಹಿತನಾದ. ಇಲ್ಲೇನು ಮಾಡ್ತೇವೆ ಅಂತ ಕೇಳಿದರೆ ಮಾಯಾ ಉಪಾಧಿಯನ್ನು ಕೂಡಿಸಿಕೊಳ್ಳುತ್ತೇವೆ. ಮಾಯಾ ಉಪಾಧಿ ಕೂಡಿಸಿಕೊಳ್ಳದೆ ಹೋದರೆ ಸರ್ವಜ್ಞತ್ವಾದಿಗಳು ಇಲ್ಲ. ಕೇವಲ ನಿರ್ಗುಣ ನಿರಾಕಾರವಾದ ಚೈತನ್ಯದಲ್ಲಿ ಏನಾದರೂ ಇದೆ ಅಂದರೆ ಅದು ನಿರ್ಗುಣ ಅಂತ ಕಳಿಸ್ಕೊಳ್ಳೋದಿಲ್ಲ. ಮತ್ತು ಸಗುಣ ಬ್ರಹ್ಮದಲ್ಲಿ ಇವೆಲ್ಲ ಇದ್ದಾವಂತ ಹೇಳ್ತೇವೆ. ಅವೆಲ್ಲಿಯೂ ಅಲ್ಲಿ ಬಂದವು. ನಿರ್ಗುಣ ಬ್ರಹ್ಮವೇ ಸಗುಣ ಬ್ರಹ್ಮ ಎಲ್ಲಿಯೂ ಅಲ್ಲಿ ಬಂದವು ಅಂದರೆ, ನಿಮ್ಮ ಉದಾಹರಣೆ, ಕಣ್ಣು ಸರಿಯಾಗಿ ಕಾಣದೇ ಇದ್ದಾಗ ಚಸ್ಮಾ ಹಾಕೋತೇವೆ. ಚಸ್ಮಾ, ಆ ಚಸ್ಮಾ ನಿಮಗೆ ಏನು ಸಹಾಯ ಮಾಡ್ತದೆ ಅಂತ ಕೇಳಿದರೆ, ನಿಮ್ಮ ಕಣ್ಣಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡ್ತಾರೆ. ಮತ್ತೇನಿಲ್ಲ, ನಿಮ್ಮ ಕಣ್ಣಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡ್ತಾರೆ. ಈ ಚಸ್ಮಾ ಹಾಕೊಳ್ಳದೆ ಹೋದರೆ ಓದಲಿಕ್ಕೆ ಬರೋದು, ಚಸ್ಮಾ ಹಾಕ್ಕೊಂಡ್ರೆ ಅಂದ್ರೆ ಓದಲಿಕ್ಕೆ ಬರ್ತದೆ. ಹಾಗೆ ಇದು ದೃಷ್ಟಾಂತ. ಹಾಗೆ ನಿರ್ಗುಣ ನಿರಾಕಾರವಾದ ಬ್ರಹ್ಮ ಏನನ್ನೂ ಮಾಡಲ್ಲ. ಅದಕ್ಕೆ ಮಾಯಾ ಅನ್ನುವ ಉಪಾಧಿಯನ್ನು ಕೂಡಿಸಿಕೊಂಡಾಗ ಈ ಜಗತ್ತನ್ನು ನಿರ್ಮಾಣ ಮಾಡುವಂತಹ ಸರ್ವಜ್ಞತ್ವಾದಿ ಗುಣಗಳು ಆ ಬ್ರಹ್ಮದಲ್ಲಿ ತೋರುತ್ತವೆ. ಅವೆಲ್ಲಿದ್ದಾವು ಅಂತ ಕೇಳಿದ್ರೆ ಮಾಯೆ ಎಲ್ಲಿದ್ದಾವೆ, ಮಾಯೆ ಎಲ್ಲಿದ್ದಾವೆ. ಆದರೆ ಜಡವಾದ ಮಾಯೆ ಆತ್ಮನೊಡನೆ ಕೂಡಿದಾಗ, ಕೂಡಿದಾಗ ತಿಳಿಸ್ತೇವೆ. ಕೂಡಿದಂತೆ ಆದಾಗ ಅಲ್ಲಿ ಸರ್ವಜ್ಞತ್ವಾದಿ ಗುಣಗಳು ಪ್ರಕಟ ಆಗ್ತವೆ. ಮತ್ತೇನಿಲ್ಲ, ಸರ್ವಜ್ಞತ್ವಾದಿ ಗುಣಗಳು ಪ್ರಕಟ ಆಗ್ತವೆ. ಏನು ಹೇಳಿದ್ದೀನಿ, ಚಸ್ಮಾ ದೃಷ್ಟಾಂತ ಹೇಳಿದೆಲ್ಲ. 40-45 ವಯಸ್ಸಾಗಿದ್ದು ಓದಕ್ಕೆ ಬರ್ತಿರ್ಬೇಕ. ಒಬ್ಬ ಮನುಷ್ಯ ಚಸ್ಮಾದ ಅಂಗಡಿಗೆ ಹೋದ, ಚಸ್ಮಾ ತಗೊಂಡ ಬಂದ, ಅಂತೂ ಸುಲಭವಾಗಿ ಓದಲಿಕ್ಕೆ ಬರ್ತದೆ. ಅಕಸ್ಮಾತ್ ಗೆಳೆಯ ಬಂದ, ಯಾಕಪ್ಪ ಚಸ್ಮಾ ಹಾಕಿದ್ದಿಲ್ಲ ಅಂತ ಕೇಳಿದ. ಮಾರಾಯ, ಮೊದಲು ಓದಾಕ ಬರ್ತಿರ್ಲಿಲ್ಲ, ಈ ಚಸ್ಮಾ ಹಾಕ್ಕೊಂಡಿದ್ದೀನಿ, ಓದಾಕ ಬರ್ತದೆ ಅಂದ. ಅವನಿಗೂ ಓದ್ಬೇಕಂತ ಇಚ್ಛೆ ಬಂತು. ಚಸ್ಮಾದ ಅಂಗಡಿ ಬಂದ, ನನಗೊಂದು ಚಸ್ಮಾ ಕೊಡ್ರಿ, ಓದಾಕ ಬರೋದಿಲ್ಲ, ನನಗೊಂದು ಚಸ್ಮಾ ಕೊಡ್ರಿ ಅಂದ. ವಯಸ್ಸು ಎಷ್ಟು ಅಂತ ಕೇಳಿದವ. 40-45 ಆಗಿದಾವ ಅಂದ. ಆ ವಯಸ್ಸಿಗೆ ಅನುಗುಣವಾದ ಚಸ್ಮಾ ಕೊಟ್ಟ. ನಮಗೆ ನಿಮ್ಮ ಕಣ್ಣಿಗೆ ಹಾಕಿ ಅದೊಂದು ಬೋರ್ಡ್ ಇರ್ತದೆ, ಅಕ್ಷರ ಇರ್ತದೆ, ಅವರು ಅದರ ಓದು ಅಂತ ಮುಂದೆ ಕೂಡಿರ್ತ. ಓದಕ್ಕೆ ಬರುವಂತ. ಏನು ಮರಯ್ಯ, ಎಂಥ ಚಸ್ಮಾ ಕೊಟ್ಟು ಓದಾಕ ಬರುವಂತು ಅಂದ. ಇನ್ನೊಂದು ಸ್ವಲ್ಪ ರಾವ್ ಕನ್ನಡಿತ ಆಗಿದೆ ಆ ಚಸ್ಮಾ. ಈಗಾರ ಓದು ಅಂದ. ಹಾಗೂ ಓದಕ್ಕೆ ಬರಲಿಲ್ಲ. ಕೇಳಿದವ ಚಸ್ಮಾ ನಗಡೆ, ಎಷ್ಟು ಸಾಲಿ ಕಲಿಸ್ತೀಯ? ಸಾಲಿನ ಕಲಿತೆ. ಯಾಕೆ ಹೇಳಿದಾನೆ? ಬರೀ ಚಸ್ಮಾ ಓದ್ತೇನೆ ಇಲ್ಲ, ನಿಮ್ಮ ಕಣ್ಣಿಗೆ ಸಹಾಯ ಮಾಡ್ತದಷ್ಟೇ, ಬೇರೆ ಏನು ಅಲ್ಲ. ಚಸ್ಮಾ ಓದೋದಿಲ್ಲ. ಇಲ್ಲಿ ದೃಷ್ಟಾಂತಕ್ಕೆ ನಮಗೆ ಬೇಕಾಗಿತ್ತದ, ದಾಷ್ಟಾಂತಕ್ಕೆ ಬೇಕಾಗಿತ್ತು ವಿಷಯ, ದೃಷ್ಟಾಂತಕ್ಕಲ್ಲ. ದೃಷ್ಟಾಂತಕ್ಕೆ ಹೇಳಿ ಆಯ್ತು, ದೃಷ್ಟಾಂತ ಹೇಳಾಯ್ತು. ದಾಷ್ಟಾಂತಕ ಮುಖ್ಯ ವಿಷಯಕ್ಕೆ ಬೇಕಾಗಿತ್ತು. ಹಾಗಾದ್ರೆ ಮುಖ್ಯ ವಿಷಯ ಏನು ಅಂತ ಕೇಳಿದರೆ, ನಿರ್ಗುಣ ನಿರಾಕಾರ ಬ್ರಹ್ಮದಲ್ಲಿ ಸರ್ವಜ್ಞತ್ವಾದಿ ಗುಣಗಳು ಇಲ್ಲ. ಅವು ಮಾಯೆಯಲ್ಲಿದ್ದವು. ಮಾಯೆಯಲ್ಲಿರುವಂತಹ ಗುಣಗಳು ಆತ್ಮನಲ್ಲಿ ತೋರಿದವು. ಸರ್ವಜ್ಞತ್ವಾದಿ ಗುಣಗಳು ಯಾಕೆ ಬೇಕು ಅಂತ ಕೇಳಿದರೆ, ಪ್ರಾಣಿಗಳ ಕರ್ಮಕ್ಕೆ ಅನುಗುಣವಾಗಿ ಜಗತ್ತನ್ನು ಸೃಷ್ಟಿ ಮಾಡಬೇಕು. ಅದಕ್ಕಾಗಿ ಅವನಿಗೆ ಉಪಾಧಿ ಬೇಕಾಯಿತು. ಅದನ್ನು ಕೂಡಿಸಿಕೊಂಡಾಗಲೇ ಏನಾಗ್ತದೆ, ಸರ್ವಜ್ಞತ್ವಾದಿ ಗುಣಗಳು ಅಲ್ಲಿ ಬರ್ತಾವಂತ ಅಭಿಪ್ರಾಯ ಆಯಿತು. ಸರ್ವೋತ್ಕರ್ಷನಾಗಿ ಸರ್ವಜ್ಞತ್ವ, ಸರ್ವಕರ್ತೃತ್ವ, ಸರ್ವಜ್ಞತ್ವ ಅಷ್ಟೇ ಅಲ್ಲ, ಸರ್ವಕರ್ತೃತ್ವ,
ಎಲ್ಲವನ್ನು ಮಾಡುವ ತಾಕತ್ತ, ಸರ್ವಕರ್ತೃತ್ವ ಸಹಿತನಾದ ಪರಮೇಶ್ವರ ಪ್ರಣೀತತ್ವದಿಂದ ಸಗುಣ ಬ್ರಹ್ಮವೇ ಈ ಜಗತ್ತನ್ನು ನಿರ್ಮಾಣ ಮಾಡಿದ್ದಾನೆ ಅಂತ ಹೇಳಕ್ ಹೊಂಟಿದ್ದಾರೆ. ಪರಮ ಪ್ರಮಾಣ ಎನಿಸಿದ, ಪರಮ ಪ್ರಮಾಣಗಳು ಎಂದು ಹೇಳಿಸಿಕೊಳ್ಳುವ ಆಗಮ ಆಮ್ನಾಯ, ಆಗಮ ಅಂದರೆ ಕಾಮಿಕಾದಿ 28 ಆಗಮಗಳು, ಆಮ್ನಾಯ ಅಂದರೆ ಋಗಾದಿ 4 ವೇದಗಳು, ಸಕಲ ಉಪನಿಷತ್ತುಗಳು. ಈ ಎರಡರ ಸಮ್ಮತದಿಂದ, ಈ ಎರಡರ ಸಹಕಾರದಿಂದ ಮತ್ತಂ ಆ ಉಭಯವೇ, ಆ ವೇದ ಮತ್ತು ಆಗಮಗಳಲ್ಲಿ ಹೇಳಿದಂತಹ ವಿಷಯಗಳನ್ನೇ, ಆ ಉಭಯವೇ ಮೂಲವಾದ ನಾನು ಬರೆಯುವಂತಹ ಗ್ರಂಥಕ್ಕೆ ವೇದಗಳು ಮತ್ತು ಆಗಮಗಳು ಪ್ರಮಾಣ. ಅವುಗಳ ಆಧಾರದಲ್ಲಿ ನಾನು ಈ ಗ್ರಂಥವನ್ನು ಬರೆಯುತ್ತಿದ್ದೇನೆ ಅಂತ ಅನ್ವಯ ಆಗ್ತಾ ಹೋಗ್ತದೆ. ಉಭಯವೇ ಮೂಲವಾದ ಸ್ಮೃತಿ ಗ್ರಂಥಗಳು ಅಂತಿದಾವಲ್ಲ, ಭಗವದ್ಗೀತಾ ಸ್ಮೃತಿ ಅಂತೇಳಿ ನಿಮಗೆ ಇದೇ ವಿವೇಕ ಚಿಂತಾಮಣಿಯಲ್ಲಿ 19 ಸ್ಮೃತಿ ಬರೆದಾರ. ಆಗ ನೋಡ್ರಿ ನೀವು. ಪುರಾಣ ಇತಿಹಾಸ 18 ಮಹಾಪುರಾಣ, 18 ಉಪಪುರಾಣ, ಆಮೇಲೆ ರಾಮಾಯಣ ಮಹಾಭಾರತ ಅನ್ನೋ 2 ಗ್ರಂಥಗಳು ಇತಿಹಾಸ ಗ್ರಂಥಗಳು. ಪುರಾಣ ಇತಿಹಾಸ ಪುರಾತನ ಉಕ್ತಿಗಳು ಅಷ್ಟೇ ಅಲ್ಲ, ಹಿಂದೆ ಹಿರಿಯರು ಹೇಳಿದಂತಹ ಉಕ್ತಿಗಳು, ಊಹೆಗಳು, ಉಕ್ತಿಗಳು ಅಂದರೆ ನುಡಿಗಳು, ಅವುಗಳ ಅನುಸಾರ, ಉಕ್ತಿಗಳ ಅನುಸಾರದಿಂದ ಅನುಭವಿಗಳು ಹೌದು ಏನಿಪ್ಪಂತೆ, ತತ್ವವೇತ್ತರೂ ಕೂಡ ಹೌದಪ್ಪ ಇದು ಗ್ರಂಥ ಯೋಗ್ಯ ಎನ್ನುವಂತೆ, ಸ್ವಕಪೋಲ ಕಲ್ಪಿತಮಲ್ಲದ ನಾನೇ ನನ್ನ ಬುದ್ಧಿಯಿಂದ ಈ ಗ್ರಂಥವನ್ನು ಬರೆದಿದ್ದೇನೆ ಅಂತ ಅರ್ಥೈಸಬೇಡಿರಿ. ಯಾಕಂದರೆ ಆಗಮ ಆಮ್ನಾಯಗಳ ಆಶ್ರಯದಲ್ಲಿ ನಾನು ಇದನ್ನು ಬರೆದಿದ್ದೇನೆ ಅಂದರೆ ಅಲ್ಲಿ ಹೇಳಿರುವ ವಿಷಯಗಳನ್ನೇ ನಾನು ಇಲ್ಲಿ ಬರೆದಿದ್ದೇನೆ. ಮುಂದೊಂದು ದೃಷ್ಟಾಂತ ಕೊಡ್ತಾರೆ, ಭಾಳ ಸುಂದರವಾದ ದೃಷ್ಟಾಂತ ಕೊಡ್ತಾರೆ ಮುಂದೆ. ಸಾರತರವಾದ ಅಂದರೆ ಯಥಾರ್ಥವಾದ ವಿಷಯವನ್ನು ತಿಳಿಸುವುದರಲ್ಲಿಯೇ ತಮ್ಮನ್ನು ತೊಡಗಿಸಿಕೊಂಡಿರುವ, ಸತ್ಯಾರ್ಥಗಳನ್ನೇ ಸಂಗ್ರಹಿಸಿ, ಅಲ್ಲಿ ಸತ್ಯವಾದ ಅರ್ಥಗಳನ್ನೇ, ಯಥಾರ್ಥವಾದ ಅರ್ಥಗಳನ್ನೇ ಸಂಗ್ರಹಿಸಿ, ಅಂದರೆ ವೇದ ಪುರಾಣ ಇತಿಹಾಸ ಸ್ಮೃತಿ ಮೊದಲಾದ ಗ್ರಂಥಗಳಲ್ಲಿ ಇರುವ ವಿಷಯಗಳೇ ಯಥಾರ್ಥವಾದ ವಿಷಯಗಳನ್ನು ತೆಗೆದುಕೊಂಡು, ಅವೇ ಯಥಾರ್ಥವಾದ ವಿಷಯಗಳು ಸಂಗ್ರಹಿಸಿ, ಮುನ್ನುಳ್ಳ ಮೊದಲೇ ಇರತಕ್ಕಂತಹ, ಅಂದರೆ ಇಲ್ಲಿ ಹೊಸದಾಗಿ ನಾ ಏನೋ ಬರೆಯಕತ್ತಿಲ್ಲ, ವೇದಾಗಮಗಳಲ್ಲಿ ಇದ್ದದ್ದನ್ನೇ ಬರೆಯುತ್ತಿದ್ದೇನೆ ಅಂತ ಅಭಿಪ್ರಾಯ. ಮುನ್ನುಳ್ಳ ಮಣಿಪುಂಜಮಂ, ಮಣಿಪುಂಜಮಂ ಅಂದರೆ ರತ್ನಗಳು, ಮುತ್ತುಗಳು ಇದಾವಲ್ಲ, ಮಣಿಗಳು, ಅನೇಕ ವಿಧವಾದ ಮಣಿಗಳು. ಮಣಿ ಪುಂಜಮಂ ರಂಜನಗೈದು ಸುಂದರವಾಗುವಂತೆ, ಥರವರಿತು ಹದವರಿತು, ಆ ಸರ ಕಟ್ಟಕ್ಕೆ ಒಂದು ಬುದ್ಧಿ ಬೇಕಲ್ಲ, ಅನೇಕ ಮುತ್ತು ರತ್ನ ಇದ್ದಾಗ ಅವನು ಹ್ಯಾಂಗೆ ಜೋಡಿಸಿದ್ರೆ ಹ್ಯಾಂಗೆ ಅದ್ರ ಚೆಂದ ಆಕತಿ ಅನ್ನೋದು ಒಂದು ಬುದ್ಧಿ ಬೇಕು. ಥರವರಿತು ಹದವರಿತು ಸರಂಗೊಳಿಸಿ ಸರವನ್ನು ಮಾಡಿದಾಗ ಏನಾಗ್ತದಂದ್ರೆ ಆ ಮುತ್ತು ರತ್ನಗಳು ಕೊಲ್ಲಾಗ ಹಾಕೊಳಕ್ಕೆ ಬರ್ತಾವೆ. ಮತ್ತು ಹಂಗೆ ನೀವು ಒಂದು ಭರಣಿಯಾಗ ತುಂಬಿಟ್ರೆ ಒಳಗೆ ಹಾಕೊಳ್ಳಿಕ್ಕೆ ಬರೋದಿಲ್ಲ. ಇದು ದೃಷ್ಟಾಂತ. ದೃಷ್ಟಾಂತ ಏನಪ್ಪ ಅಂದರೆ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಆಗಮಗಳಲ್ಲಿ, ಇತಿಹಾಸ ಪುರಾಣಾದಿಗಳಲ್ಲಿ, ಸ್ಮೃತಿ ಗ್ರಂಥಗಳಲ್ಲಿ ಏನನ್ನೂ ಬರೆದಿದ್ದಾರೆಯೋ ಆ ಎಲ್ಲ ವಿಷಯಗಳು ಇಲ್ಲಿ ರತ್ನಪ್ರಾಯಗಳು ಆಗಿವೆ. ಅವುಗಳನ್ನು ನಾನು ಸಂಗ್ರಹಿಸಿ ಏನು ಮಾಡಿದ್ದೇನೆಂದರೆ ಮುತ್ತು ರತ್ನಗಳನ್ನು ಮಾಲೆ ಆಕಾರದಲ್ಲಿ ಜೋಡಿಸಿದಂತೆ ಆ ವಿಷಯಗಳನ್ನೇ ನಾನು ಈ ಗ್ರಂಥದಲ್ಲಿ ಜೋಡಿಸಿದ್ದೇನೆ, ಮತ್ತೇನಿಲ್ಲ. ಯಾರಿಗೆ ಹೆಂಗೆ ಹೇಳಬೇಕು ಅನ್ನೋದನ್ನು ಜೋಡಿಸಿದ್ದೇನೆ ಅಂತ ಅಭಿಪ್ರಾಯ. ಗೈದು ತರವರಿತು ಸರಂಗೊಳಿಸಿ ನವೀನ ಕಂಠಾಭರಣಂ ಎನಿಸುವಂತೆ, ಇದು ಹೊಸ ಸರ ಅನ್ನುವಂತೆ. ಇರುವೆಲ್ಲ ಹಳಿವ ಇಲ್ಲಿ, ಮುತ್ತು ರತ್ನ ಹೊಸವಲ್ಲವ. ತಮಾಷೆಯಾಗಿ ಹೇಳ್ತೇನೆ, ಹೊಸದು ಈ ಜಗತ್ತಿನಾಗ ಯಾವುದೂ ಇಲ್ಲ. ಆತ್ಮ ಒಬ್ಬ, ಹಾಗೂ ಹೊಸಬ ಈಗೂ ಹೊಸಬ. ಮತ್ತು ಈ ಜಗತ್ತಿನಾಗ ಈ ಕ್ಷಣದಲ್ಲಿ ಏನು ನಾವು ಇವತ್ತು ಬಟ್ಟೆ ತರಕ್ಕೆ ಅಂಗಡಿಗೆ ಹೋಗಿದ್ನಿ, ಅದನ್ನು ಕೇಳಿದ್ರು ಹೊಸ ಬಟ್ಟೆ ತಂದೆವು ಹಳೆ ಬಟ್ಟೆ ತಂದೆವು ಅಂತ ಕೇಳ್ರಿ, ಅದ ಹೇಳ್ತಾನೆ ಹೊಸ ಬಟ್ಟೆ ತಂದೆವು ಅಂತ ನಾವು ಅಂತೇವೆ.
ಆದ್ರೆ ಅಂಗಡಿ ಕಾರ್ಗ ಹಳಿ ಬಟ್ಟೆ ಅದು. ಯಾಕೆ ಮಿಲ್ನಿಂದ ಬಂದೈತೆ. ಯಾವಾಗ ಹುಟ್ಟಿದ್ದೋ ಗೊತ್ತಿಲ್ಲ, ಅವ್ನು ಗೊತ್ತಿಲ್ಲ ಅಂಗಡಿ ಕಾರ್ಗ ಅಂದ್ರೆ ಮಿಲ್ನ್ಯಾಗ ಹುಟ್ಟೈತಿ. ಸ್ವಲ್ಪ ವಿಚಾರ ಮಾಡ್ರಿ, ಈ ಕ್ಷಣದಲ್ಲಿ ಯಾವುದು ಹುಟ್ಟುತ್ತದೆ ಅದು ಹೊಸದು, ಮತ್ತು ಯಾವಾಗೋ ಹುಟ್ಟಿದ್ದು ಹಳಿದು. ಮತ್ತು ನಾವು ತಂದ ಬಟ್ಟೆ ಹಳಿದು, ಹೊಸದಲ್ಲ. ಅದನ್ನು ಹೇಳಕತ್ತೇನೆ. ಈ ಕ್ಷಣದಲ್ಲಿ ಯಾವುದು ಹುಟ್ಟುತ್ತದೆಯೋ ಅದು ಹೊಸದು. ಇದು ಲೋಕಾರೂಢಿ ಮಾತು. ಆತ್ಮ ಯಾವಾಗಲೂ ಹೊಸಬ, ಯಾಕಂದ್ರೆ ಹುಟ್ಟವಲ್ಲ. ಲೋಕಾರೂಢಿ ಈ ಕ್ಷಣದಲ್ಲಿ ಹುಟ್ಟಿದ್ದು ಹೊಸದು, ನೀನು ಹುಟ್ಟಿದ್ದು ಹಳಿದು. ಈ ಕ್ಷಣದಾಗ ಯಾವ್ದು ಹುಟ್ಟದಲ್ಲ ಅದು ಹೊಸದು, ನೀನು ಹುಟ್ಟಿದ್ದು ಹರಿದ. ಅದು ಒಂದಿನ ಅದು ಆಯುಷ್ಯ ಹೋಯ್ತಲ್ಲ, ಮತ್ತು ಹರಿದಂತ ಯಾಕಂತೀರಿ? ಒಂದಿನ ಆಯುಷ್ಯ ಹೋಯ್ತಾನೆ ಹರಿದಂತೆ ಆಯ್ತು. ಅದು 2 ದಿನ ಹೋಯ್ತು, 3 ದಿನ ಹೋಯ್ತು, ಅಂಗಡಿಯಾಗ ತಂದು ಇಟ್ಕೊಂಡು 2 ದಿನ ಆಗೈತೆ ಅನ್ನೋ ಗೊತ್ತಿಲ್ಲ, ಅದ್ರ ಮೇಲೆ ಡೇಟ್ ಇಲ್ಲ. ಹೊಸ ತಂದು ತಂದೀವಿ, ಇದು ಹೊಸದಲ್ಲ. ಆತ್ಮ ಏವ ಹೊಸವ ಪುರಾಣೋನ ಹನ್ಯತೆ ಹನ್ಯ ಮಹನೇ ಶರೀರೆ ಪುರಾಯೇವ ನವಯೇವ ಪುರ ಅಪಿ ನವಯೇವ. ಅವನು ಮೊದಲು ಹೊಸವ ಇದನ್ನು ದೃಷ್ಟಿಯಿಂದ, ಅವನ ದೃಷ್ಟಿಯಿಂದ ಅಲ್ಲ. ಅವನು ಮೊದಲೂ ಇಲ್ಲ, ಆಮೇಲೆ ಇಲ್ಲ, ಕಾಲವೇ ಇಲ್ಲ ಅವನ ದೃಷ್ಟಿಯಲ್ಲಿ. ಮೊದಲು ಅನ್ನುವುದು ಸಮಯ, ಆಮೇಲೆ ಅನ್ನುವುದು ಸಮಯ, ಇದುವೇ ಕಾಲ. ಕಾಲ ಅವನ ದೃಷ್ಟಿಯಲ್ಲಿ ಇಲ್ಲ. ಅದಕ್ಕಾಗಿ ಇಲ್ಲಿ ನಾ ಹೇಳಕ್ಕೆ ಹೊಂಟಿದ್ದೇನಲ್ಲ, ಹೊಸದು ಅನ್ನುವಂತೆ ವಿಷಯ ಎಲ್ಲ ಹರಿದ, ಆದ್ರಿಂದ ಹೊಸ ವಿಷಯವೋ ಅನ್ನುವಂತೆ ನಾನು ಬರೆದಿದ್ದೇನೆ ಅಂತ ಅಭಿಪ್ರಾಯ. ಏನಂದ್ರೆ ನೋಡು, ಕಂಠಾಭರಣ ಗೈದು ತರವರಿದು ಸರಂಗೊಳಿಸಿ ನವೀನ ಕಂಠಾಭರಣವು ಎನಿಸುವಂತೆ, ಹೊಸ ಕಂಠಾಭರಣ ಅನಿಸುವಂತೆ ಹೇಳಿದ್ದೆಲ್ಲ. ಅಲ್ಲಿರೋದೆಲ್ಲ ಹರಿದ, ಹೊಸದು ಯಾವುದೂ ಇಲ್ಲ. ಮುಮುಕ್ಷು ಜನಾಂಗಗಳು ಈ ಜಗತ್ತಿನ, ಮುಮುಕ್ಷ ಜನಾಂಗಗಳು ಈ ಜಗತ್ತಿನಲ್ಲಿ ಮುಂದೊಂದು ದೀರ್ಘ ಹಾಕರಿ. ಯಾರ್ದಾರ ಇದು ವಿವೇಕ ಚಿಂತಾಮಣಿ ವೇದಾಂತ ಗ್ರಂಥಾವಳಿಯಲ್ಲಿದ್ದರೆ ಅಳಿಯದ ಮುಂದೊಂದು ದೀರ್ಘ ಬೇಕು. ಮುಮುಕ್ಷು ಜನಾಂಗಗಳು, ಅಲ್ಲಿ ಪದಚ್ಛೇದ ಮಾಡ್ತೇನೆ. ಈ ಜಗತ್ತಿನ ಸ್ಥಿತಿಗತಿಗಳು ಆವ ಪ್ರಕಾರದಿಂದ ಇಹವು ಎಂದು ಅರಸಿ ಬಳಲದೆ ಅಭಿವ್ಯಕ್ತವಾಗಿ ಇಲ್ಲಿಯೇ ಸಲೀಲೆಯಿಂದ ಅರಿದು ಕೃತಾರ್ಥರು ಆಗಲೆಂದು ನಿಜಗುಣ ಶಿವಯೋಗಿ ಬೆಳಗುಗನ್ನಡಮಾದ ವಚನ ರಚನೆಗಳೆಂ ವಿವೇಕ ಚಿಂತಾಮಣಿ ಎಂಬ ಪ್ರಕರಣಮಂ ಹೇಳಿದನು. ಅಲ್ಲಿಗೆ ಅನ್ವಯ ಹೇಳಿದ ಮರ ಇದೆ, ವಾಕ್ಯ ದ್ವಾರದತ್ತೆ. ಅಲ್ಲಿವರೆಗೆ ನಿಲ್ಲಕ್ಕಾಗೋದಿಲ್ಲ, ಅಲ್ಲಿವರೆಗೆ ನಿಂತರೂ ಅದು ಅರ್ಥ ಸರಿ ಹೋಗುವುದಿಲ್ಲ. ಏನಂತಾರೆ ನೋಡ್ರಿ. ಈ ಮುಮುಕ್ಷು ಜನಾಂಗಗಳು, ಮೋಕ್ಷವನ್ನು ಪಡೆಯುವ ಇಚ್ಛೆಯುಳ್ಳಂತಹ ಸಾಧಕರು ಈ ಜಗತ್ತಿನ ಸ್ಥಿತಿಗಳು ಆವ ಪ್ರಕಾರದಿಂದ, ಸ್ಥಿತಿಗಳು ಅಂದರೆ ಇದು ಹೆಂಗೆ ಹುಟ್ಟಿತು, ಯಾರ ಆಶ್ರಯದಲ್ಲಿ ಹುಟ್ಟಿತು, ಯಾರ ಆಶ್ರಯದಲ್ಲಿ ಇರ್ತದೆ, ಇದು ಕೊನೆಗೆ ಲಯ ಆದಾಗ ಯಾರ ಆಶ್ರಯದಲ್ಲಿ ಲಯ ಆಗ್ತದೆ ಇತ್ಯಾದಿ ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕೆ ಬೇರೆ ಕಡೆಗೆ ಹೋಗುವ ಕರ್ತವ್ಯ ಇಲ್ಲ, ಬೇರೆ ಗ್ರಂಥಗಳನ್ನು ಓದುವ ಕರ್ತವ್ಯ ಇಲ್ಲ. ಈ ವಿವೇಕ ಚಿಂತಾಮಣಿ ನಾಮಕ ಒಂದೇ ಒಂದು ಗ್ರಂಥವನ್ನು ಸರಿಯಾಗಿ ಅಧ್ಯಯನ ಮಾಡಿದರೆ ನಿಮಗೆ ಲೌಕಿಕ ವಿಷಯಗಳು ಗೊತ್ತಾಗ್ತವೆ, ಪಾರಮಾರ್ಥಿಕ ವಿಷಯಗಳು ಗೊತ್ತಾಗ್ತವೆ ಅನ್ನೋ ಅಭಿಪ್ರಾಯ ಇಲ್ಲಿ ಬರೀತಾರೆ. ಏನು? ಮುಮುಕ್ಷು ಜನಾಂಗಗಳು ಈ ಜಗತ್ತಿನ ಸ್ಥಿತಿಗತಿಗಳು ಆವ ಪ್ರಕಾರದಿಂದ ಇಹವು ಎಂದು, ಯಾವ ರೀತಿಯಿಂದ ಇದಾಗವು? ಜಗತ್ತು ಹುಟ್ಟುವಿಕೆ, ಜಗತ್ತಿನ ಇರುವಿಕೆ, ಜಗತ್ತಿನ ಲಯವಾಗುವಿಕೆ ಹೇಗಿದೆ ಅಂತ ಅರಸಿ ಅಂದರೆ ಬೇರೆ ಕಡೆ ಹುಡುಕಿ ಬಳಲದೆ ಕಷ್ಟಪಡದೆ ಅಭಿವ್ಯಕ್ತವಾಗಿ ಸ್ಪಷ್ಟವಾಗಿ ನಿಮಗೆ ಗೊತ್ತಾಗುವಂತೆ ಅಭಿವ್ಯಕ್ತವಾಗಿ ಇಲ್ಲಿಯೇ, ಇಲ್ಲಿ ಅಂದರೆ ವಿವೇಕ ಚಿಂತಾಮಣಿ ನಾಮಕ ಗ್ರಂಥದಲ್ಲಿಯೇ ಸ್ವಲೀಲೆಯಿಂದ ಅರಿದು, ಸ್ವಲೀಲೆಯಿಂದ ಇಲ್ಲಿಯೇ ಸಲೀಲೆಯಿಂದ ಲೀಲಾಜಾಲವಾಗಿ, ಸಲೀಲೆ ಅಂದರೆ ಲೀಲಾಜಾಲವಾಗಿ ಅಂದರೆ ಏನು ಕಷ್ಟವನ್ನು ಪಡದೆ ಅರಿದು ಕೃತಾರ್ಥರು ಆಗಲಿ ಎಂದು, ಮುಮುಕ್ಷುಗಳು ಉದ್ಧಾರ ಆಗಲಿ ಎಂಬುವ ಅಭಿಪ್ರಾಯದಿಂದ ನಿಜಗುಣ ಶಿವಯೋಗಿಯು ಬೆಳುಗನ್ನಡ ಮಾದ, ಇದಕ್ಕೆ ಬೆಳುಗನ್ನಡ ನಡುಗನ್ನಡ ಅಂತ ಕರಿತೀವಿ ನಾವು.
ಮೊದಲಿಂದು ಹಳೆಗನ್ನಡ, ನಿಜಗುಣದ ಕಾಲಕ್ಕೆ ನಡುಗನ್ನಡ, ಈಗ ಹೊಸಗನ್ನಡ. ಬೆಳುಗನ್ನಡಮಾದ ವಚನ ರಚನೆಗಳಿಂ, ವಚನಗಳ ರಚನೆಯಿಂದ ವಿವೇಕ ಚಿಂತಾಮಣಿ ಎಂಬ ಹೆಸರ, ಅದು ಮತ್ತೇನಿಲ್ಲ, ವಿವೇಕ ಚಿಂತಾಮಣಿ ಎಂಬುವ ಪ್ರಕರಣಮಂ, ಈ ಪ್ರಕರಣ ಗ್ರಂಥವನ್ನು ಹೇಳುತ್ತೇನೆ. ಅದು ಎಂತೆಂದೊಡೆ, ಅದು ಹೇಗೆ ಅಂತ ಕೇಳಿದರೆ, ಪ್ರಥಮದಲ್ಲಿ ಚಕ್ಷುರಾದಿ ಬಾಹ್ಯೇಂದ್ರಿಯ ಗೋಚರವಾಗಿ ತೋರುವ ಈ ಜಗತ್ತೆಲ್ಲಂ ಆಕಾರದಿ ಸಾವಯವಮಪ್ಪುದರೆಂ ಘಟದಂತೆ ಕಾರ್ಯಂ ಅಹುದಾಗಿ ಕುಲಾಲನಂತೆ ನಿಮಿತ್ತ ಕಾರಣನಾದ ಈಶ್ವರನೆಂ ಚಕ್ರ ದಂಡಾಧಿಕದಂತೆ ಪುಣ್ಯ ರೂಪ ಕರ್ಮವೆಂಬ ಸಹಕಾರಿ ಕಾರಣದಿಂ ಮೃತ್ತಿಕೆಯಂತೆ ಬಿಂದು ಮಾಯೆ ಎಂಬ ಶುದ್ಧಾಶುದ್ಧನಾದ ಉಪಾದಾನ ಕಾರಣದಿಂ ಗಮನಾಗಮನ ಸುಖ ದುಃಖಾದ್ಯನೇಕ ವ್ಯವಹಾರ ಭೇದದಿಂ ಭಿನ್ನರಾದ ಆತ್ಮರ ಭೋಗ ಮೋಕ್ಷಾರ್ಥವಾಗಿ ಜನಿಸಿತು ಎಂದು ಅರಿಯಲ್ ಪೇಳ್ಕುಂ. ಇಲ್ಲಿಗೆ ಬಂದ ನಿಲ್ಲುವುದಿಲ್ಲ ವಾಕ್ಯ ಇಲ್ಲಿಗೆ ಬಂದ ನಿಲ್ಲುವುದು ಪೇಳ್ಕುಂ ಅಂತ ನೋಡ್ರಿ. ಪ್ರಥಮದಲ್ಲಿ ಚಕ್ಷುರಾದಿ ಅಂದರೆ ನೇತ್ರ ಮೊದಲಾದ ಇಂದ್ರಿಯಗಳಿಗೆ ವಿಷಯ, ರೂಪ ಕಣ್ಣಿಗೆ ವಿಷಯ, ಶಬ್ದ ಕಿವಿಗೆ ವಿಷಯ, ರಸ ನಾಲಿಗೆ ವಿಷಯ, ಗಂಧ ಪ್ರಾಣೇಂದ್ರಿಗೆ ವಿಷಯ, ಸ್ಪರ್ಶ ತ್ವಗಿಂದ್ರಿಯಕ್ಕೆ ವಿಷಯ, ಪಂಚಜ್ಞಾನೇಂದ್ರಿಯಗಳಿಗೆ ವಿಷಯ. ಚಕ್ಷುರಾದಿ ಬಾಹ್ಯೇಂದ್ರಿಯ ಗೋಚರವಾಗಿ ಈ ಜಗತ್ ನೋಡಾಕ ಕಣ್ಣು, ಕಿವಿ, ಮೂಗು, ಚರ್ಮ ಇತ್ಯಾದಿ ಗೋಚರವಾಗಿ ತೋರುವ ಈ ಜಗತ್ತೆಲ್ಲಂ, ತೋರುವ ಎಲ್ಲರಿಗೂ ಕಾಣುವಂತಹ ಈ ಎಲ್ಲ ಜಗತ್ತನ್ನು ಇದಕ್ಕೊಂದು ದೃಷ್ಟಾಂತ ಕೊಡ್ತಾನೆ. ಇದು ಹೆಂಗಿದೆ ಅಂತ ಕೇಳಿ ಕೊಡದಂಗಿದೆ ಅಂತ. ಇನ್ನು ವಿಜ್ಞಾನ ಭಾಳ ಮುಂದುವರೆದತ್ತೆ. ಈ ಭೂಗೋಳಕ ಹೇಗಿದೆ, ಕೋಳಿ ತತ್ತಿ ಹಂಗಿದೆ. ಇದು ವಿಜ್ಞಾನ ಮುಂದುವರೆದ ಕೋಳಿ ತತ್ತಿ ಹಂಗಿದೆ, ದೊಡ್ಡ ಕೋಳಿ ತತ್ತಿ ಸಾಂದ ಅಲ್ಲ, ಕೋಳಿ ತತ್ತಿ ಆಕಾರದಲ್ಲಿ ಇದೆ ಈ ಜಗತ್ತು. ಈ ಜಗತ್ತಿಗೆ ಆಧಾರ ಇಲ್ಲ, ಆಕಾಶದ ಮಧ್ಯದಲ್ಲಿ ಇದೆ ಜಗತ್ತು. ಇಂದು ವಿಜ್ಞಾನ ಅದಕ್ಕೆ ಮುಂದುವರೆದಿದೆ, ಗೊತ್ತಿದೆ ನಿಮಗೆ. ಈ ರಾತ್ರಿ ಹಗಲಿ ಹೆಂಗೆ ಆಗ್ತದೆ ಅಂತ ಹೇಳಿದ್ರೆ ಸೂರ್ಯ ಹುಟ್ಟವನು ಅಲ್ಲ, ಮುಳುಗವನು ಅಲ್ಲ, ಅದು ಸ್ಥಿರ ಗ್ರಹ ಅಂತ ಒಪ್ಪಿಕೊಂಡಿದ್ದೇವೆ. 9 ಗ್ರಹಗಳಲ್ಲಿ ಸೂರ್ಯ ಸ್ಥಿರ ಗ್ರಹ. ಮುಂದೆ ಉಳಿದುವೆಲ್ಲ ಸೋಮ, ಮಂಗಲ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಈ ಎಲ್ಲ ಗ್ರಹಗಳು ತಿರುಗಾಡ್ತಾವೆ. ಇವು ಚಂದ್ರನ ಸುತ್ತಲೂ ಇವು ಸುತ್ತ ಆಯ್ತಾವೆ. ಅದರಾಗಿ ಭೂಮಿಯು ಕೂಡ ಒಂದು, ಈ ಭೂಮಿಯು ಕೂಡ ಒಂದು. ಇದು ತನ್ನ ಮೈ ಸುತ್ತ ಸೂರ್ಯನನ್ನು ಒಂದು ಸುತ್ತು ಹಾದು ಬರುವುದಕ್ಕೆ 1 ವರ್ಷ ಆಗ್ತದೆ. ಸೂರ್ಯ ಎಷ್ಟು ದೊಡ್ಡ ವಿಧಾನ ಅಂತ ಲೆಕ್ಕ ಹಾಕಿ. ಈ ಭೂಮಿ ತನ್ನ ಮೈ ಸುತ್ತು ತಿರುಗ್ತದಲ್ಲ, ತನ್ನ ಮೈ ಸುತ್ತು ತಿರುಗಿದಾಗ ಸೂರ್ಯನ ಕಡೆ ಒಂದು ಮುಖ ಆಗ್ತದೆ, ಒಂದು ಮುಖ ಆಗೋದಿಲ್ಲ. ಅದು ಹಗಲು ರಾತ್ರಿ ಆಗೋದು, ಪ್ರತಿದಿನ ಹಗಲು ರಾತ್ರಿ ಆಗೋದು. ಅದ 365 ದಿನ ಸುತ್ತಿದಾಗ ಒಂದು ಸುತ್ತ ಆಗ್ತದೆ ಸೂರ್ಯನಿಗೆ. ಇದು ಸುತ್ತಬೇಕಂದ್ರೆ ಮತ್ತು ಇದು ಬಯಲಿನಾಗ ಇರಬೇಕಲ್ಲ. ಇದು ಸುತ್ತಬೇಕು, ತಿರುಗಬೇಕಂದ್ರೆ ಬಯಲಿನಾಗ ಇರಬೇಕು. ಬಯಲಿನಾಗ ಇಲ್ಲದೆ ಹೊರ ತಿರ್ಗಕ್ಕೆ ಬರೋದಿಲ್ಲ ಇದಕ್ಕೆ. ಮತ್ತು ಇದಕ್ಕೆ ಆಧಾರವಾಗಿ ಏನಾರ ಐತಿಲ್ಲ ಅಂದ್ರೆ ಇದಕ್ಕೆ ಆಧಾರವಾಗಿ ಮತ್ತೊಂದಿಲ್ಲ. ಪರಮಾತ್ಮನ ಸೃಷ್ಟಿ ಆಶ್ಚರ್ಯ ಅಂತ ಹೇಳಕತ್ತೇನೆ, ಮತ್ತೇನಿಲ್ಲ. ಪರಮಾತ್ಮನ ಸೃಷ್ಟಿಯ ವೈಚಿತ್ರ್ಯ ಬಹಳಷ್ಟು ಆಶ್ಚರ್ಯ. ಇಂತಹ ಭೂಮಿ ಹೆಂಗಿದೆ ಅಂದರೆ ಋತುಬುದ್ಧ ಉದರಾದಿ ಆಕಾರದಿಂದ ಹೆಂಗೆ ಘಟ ಇದೆಯೋ ಹಂಗೆ ಈ ಭೂಮಿ ಇದೆ ಅಂತ ಬರುತ್ತೆ. ಅದನ್ನು ದೊಡ್ಡ ಕೋಳಿ ತತ್ತಿ ಆಕಾರ ಅಂತ ವಿಜ್ಞಾನಿಗಳು ತೋರಿಸಿಕೊಟ್ಟಿದ್ದಾರೆ. ನಮಗೆ ಶಾಲೆ ಕಲ್ತಿದ್ರೆ ಆ ರಂಗದಲ್ಲಿ ನಿಮಗೆ ತೋರಿಸಿಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಬರೆದ್ರು, ಈ ಪ್ರಥಮದಲ್ಲಿ ಚಕ್ಷುರಾದಿ ಬಾಹ್ಯೇಂದ್ರಿಯ ಗೋಚರವಾಗಿ ತೋರುವ ಜಗತ್ತೆಲ್ಲನ್ ಪೃಥು ಬುದ್ನೋದರ ಆಕಾರದಿ ಅಂದರೆ ಕೊಡದ ಆಕಾರದಿ
ಸಾವಯವಂ ಅಪ್ಪುದರೆಂ. ಇದು ಅನೇಕ ಅವಯವಗಳಿಂದ ಕೂಡಿಕೊಂಡಿದೆ. ಅವಯವಗಳು ಅಂದರೆ ಬಿಡಿ ಭಾಗಗಳು. ಅನೇಕ ಅವಯವಗಳಿಂದ ಕೂಡಿಕೊಂಡಿದೆ. ಏನು ಅವಯವಗಳು? ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಇವೆಲ್ಲ ಅವಯವಗಳು. ಇದು ಅನೇಕ ಅವಯವಗಳಿಂದ ಕೂಡಿಕೊಂಡಿದೆ. ಇನ್ನು ಭೂಮಿಯಾಗ ಬೇಕಾದಷ್ಟು ಅವಯವಗಳಿದಾವೆ, ನೀರಿನಲ್ಲಿ ಬೇಕಾದಷ್ಟು ಅವಯವಗಳಿದಾವೆ. ಅವಯವಗಳಂದರೆ ಈ ಕೈ, ಕಾಲು, ಕಣ್ಣು, ಕಿವಿ, ಮೂಗು, ವಾಯು ಅವಯವಗಳು. ಇದೆಲ್ಲ ಕೂಡಿದ್ದ ಈ ಶರೀರ. ಹಾಗೆ ಪಂಚಮಹಾಭೂತಗಳು, ಅವುಗಳನ್ನು ವಿಭಾಗ ಮಾಡಿ ತತ್ವಗಳನ್ನು ಮಾಡಿದ್ದೀವಿ. ಆ ತತ್ವಗಳು ಎಲ್ಲ ಕೂಡ ಅವಯವಗಳೇ. ಈ ಜಗತ್ತು ಸಾವಯವ. ಸಾವಯವ ಅಂದರೆ ಅವಯವಗಳಿಂದ ಸಹಿತವಾದದ್ದು. ಯಾವುದು ಅವಯವಗಳಿಂದ ಸಹಿತವಾಗುತ್ತದೆಯೋ ಅದು ಒಂದು ದಿನ ನಾಶವಾಗುತ್ತದೆ, ಒಂದಿನ ನಾಶ ಆಗ್ತದೆ. ಉದಾಹರಣೆಗೆ ನಮ್ಮ ಶರೀರವೇ ಸಾಕು, ಮತ್ತೇನು ಬೇಡ. ಇದು ಸಾವಯವ, ಒಂದು ದಿನ ಇಲ್ದಂಗೆ ಆಗ್ತದೆ. ಜಗತ್ತಿನ ಹಣೆ ಬರಾನು ಇಷ್ಟ, ಅದು ಒಂದಿನ ಇಲ್ದಂಗೆ ಆಗ್ತದೆ. ಇದಕ್ಕೆ ಆಯುಷ್ಯ 100 ವರ್ಷದವರು. ಅದಕ್ಕೆ ಕಲ್ಪಗಳವರೆಗೆ ಆಯುಷ್ಯ ಇದೆ. ಕಲಿಯುಗಕ್ಕೆ ಎಷ್ಟು ವಯಸ್ಸಿದೆ, ಆಯುಷ್ಯ ಇದೆ ಅಂತ ಕೇಳಿದರೆ 4,32,000 ವರ್ಷ ಆಯುಷ್ಯ ಇದೆ ಕಲಿಯುಗಕ್ಕೆ. ಆಗ ಪ್ರಳಯ ಆಕೈತಿ, ಈಗ ಪ್ರಳಯ ಆಕೈತಿ ಅಂತ. ಈಗ 5,000 ಚಿಲ್ಲರ್ ವರ್ಷಗಳು ಕಳೆದಾವೆ, ಭಾಳ ಕಳೆದಿಲ್ಲ. 5,000 ಚಿಲ್ಲರ್ ವರ್ಷಗಳು ಕಳೆದಾವೆ. ಆಯುಷ್ಯ ಇರೋದು ಎಷ್ಟು? ಇದಕ್ಕೆ 4,32,000 ವರ್ಷ ಆಯುಷ್ಯ ಇದೆ ಕಲಿಯುಗಕ್ಕೆ. ಅವ್ರು ಯಾರ್ಯಾರು ನೋಟ ಕೊಡಿಸಿದ್ರು 80ನೇ ಇಸ್ವಿಯಾಗ ಏನೇನೋ ಪ್ರಳಯ ಆಗ್ತದೆ ಅಂತ ಹೆದರ್ಸೋದು. ಎಲ್ಲಿ ಪ್ರಳಯ ಇಲ್ಲ, ಏನೋ ಹೆದರ್ಸೋದು ಸುಮ್ಮನೆ. ಪ್ರಚಾರಕ್ಕೆ ಬರಾಕ ಏನಾಕಿ ಪ್ರಕಾರೇಣ ಪ್ರಚಾರಕ್ಕೆ ಬರ್ಬೇಕು ಅವರು. ಇದು ಅಲ್ಲ, ಆಯುಷ್ಯ ಭಾಳ ಇದೆ ಇದಕ್ಕೆ ಕಡಿಮೆ ಆಯುಷ್ಯ ಇದೆ. ಇದಕ್ಕೂ ಒಂದಿನ ಆಯುಷ್ಯ ಇದೆ, ಅದು ಒಂದಿನ ಹೋಗೋದ ಅಂತ ಅಭಿಪ್ರಾಯ. ಸಾವಯವ ಇದು ಜಗತ್ತು. ಸಾವಯವಂ ಅಪ್ಪುದರೆಂ ಘಟದಂತೆ ಕಾರ್ಯಂ ಅವುದಾಗಿ. ಇಷ್ಟೆಲ್ಲ ಹೇಳಿ ಏನು ಮಾಡಿದ್ರಂದ್ರೆ, ಘಟದಂತೆ ಇದು ಹುಟ್ಟಿರುವುದಾಗಿ. ಘಟ ಕುಂಬಾರನ ಕೃತಿಯಿಂದ ಹುಟ್ಟಿದೆ, ಮಣ್ಣಿನಲ್ಲಿ ಹುಟ್ಟಿದೆ. ಅಲ್ಲಿ ಕರ್ತ ಯಾರು? ಕುಂಬಾರ ಅಥವಾ ಕುಂಬಾರ. ಕುಂಬಾರ ಕುಂಭಂ ಕರೋತೀತಿ ಕುಂಬಾರ. ಕಾರ್ಯಬಹುದಾಗಿ ಘಟದಂತೆ ಇದು ಕಾರ್ಯಬಹುದಾಗಿ. ಇದು ಕಾರ್ಯ ಆಯಿತು ಅಂದ್ರೆ ಘಟಕ್ಕೆ ಒಬ್ಬ ಕರ್ತ ಹೆಂಗಿದ್ದಾನಲ್ಲ ಹಂಗೆ ಇದಕ್ಕೊಬ್ಬ ಕರ್ತ ಪುರುಷ ಬೇಕು. ಇದಕ್ಕೊಬ್ಬ ಕರ್ತೃ ಪುರುಷ ಬೇಕು. ಯಾರವ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ. ಕುಲಾಲನಂತೆ. ಕುಲಾಲ ಘಟಕ್ಕೆ ನಿಮಿತ್ತ ಕಾರಣ. 3 ಇದಾವೆ ಇಲ್ಲಿ: ಸಹಕಾರಿ ಕಾರಣ, ನಿಮಿತ್ತ ಕಾರಣ, ಉಪಾದಾನ ಕಾರಣ. ಘಟಕ್ಕೆ ಕುಂಬಾರ ನಿಮಿತ್ತ ಕಾರಣ. ಘಟ ಮಾಡಿದ ಅವನು ತಟಸ್ಥಾಗಿ ಉಳಿದ. ಸಹಕಾರಿ ಕಾರಣ ದಂಡ ಚಕ್ರ. ಮೊದಲು ದಂಡ ಇತ್ತು, ಚಕ್ರ ಇತ್ತು. ಇಂದೆಲ್ಲ ಅವರು ಬಟನ್ ಮಾಡ್ಯಾರ. ಕರೆಂಟ್ ಮೇಲೆ ತಿರುಗಿಸ್ತಾರ ಚಕ್ರ. ಹಿಂದಿನ ಕಾಲದಾಗ ಕರೆಂಟ್ ಇಲ್ಲ, ಏನಿಲ್ಲ, ಕೈಲಿನ ತಿರುಗಬೇಕಾಗಿತ್ತು. ಅವ್ರು ಒಂದು ದೊಡ್ಡ ಹೋಲ್ ಮಾಡಿದ್ದ, ನಿಂತು ತಿರುಗಿಸ್ತಿದ್ದ. ಗರ 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 ತಿರುಗಿ ಬಿಟ್ಟ ಮೇಲೆ ತಿರುಗಕ್ಕೆ ಚಾಲು ಹಾಕಿತ್ತು. ಕೋಲ್ ಒಂದು ಕಡೆ ಹೋಗದ ಆ ಮಣ್ಣಿನಲ್ಲಿ ಏನು ಆಕಾರ ಮಾಡಬೇಕು ಮಾಡ್ತಿದ್ದ. ಈಗ ಹಂಗಿಲ್ಲ, ಎಲ್ಲ ಸುಲಭ. ಏನು ಕರೆಂಟ ಬಟನ್ ಬಡದ ತಿರ್ಗಾಕ ಚಾಲು ಹಾಕೈತಿ, ಕೊಡ ಮಾಡಿ ಸಾಕ್ತಾನೆ. ಅಂತೂ ಕುಂಬಾರ ಘಟ ಮಾಡಿ ಘಟಕ್ಕಿಂತಲೂ ಬೇರೆ ಉಳಿದ. ನೀವು ನಿಮಿತ್ತ ಕಾರಣ. ಇನ್ನು ಉಪಾದಾನ ಕಾರಣ ಯಾವುದು ಅಂದ್ರೆ ಮಣ್ಣು. ಉಪಾದಾನ ಕಾರಣ ಮಣ್ಣು. ಸಹಕಾರಿ ಕಾರಣ ಯಾವಂದ್ರೆ ಅದ ದಂಡ ಚಕ್ರ. ಸಹಕಾರಿ ಕಾರಣ. ಹಂಗೆ ಇಲ್ಲಿ ಪರಮಾತ್ಮನಿಗೆ ಈ ಜಗತ್ ಮಾಡಾಕ ಇವೆಲ್ಲ ಬೇಕಲ್ಲ ಅಂತ ಕೇಳಿದ್ರೆ ಅದನ್ನು ನಿಜಕೊಂಡು ಬರ್ತಾರೆ. ಏನು ಬರ್ತಾರೆ ನೋಡು. ನಿಮಿತ್ತ ಕಾರಣನಾದ ಈಶ್ವರನಿಂ. ನಿಮಿತ್ತ ಕಾರಣನಾದ ಈಶ್ವರನಿಂದ ಚಕ್ರ ದಂಡಾಧಿಕದಂತೆ. ಕುಂಬಾರನಿಗೆ ಸಹಕಾರಿ ಕಾರಣಗಳು ಯಾವಂದ್ರೆ ಚಕ್ರ, ದಂಡ ಮೊದಲಾದ ಪದಾರ್ಥಗಳಂತೆ. ಇಲ್ಲಿ ಪುಣ್ಯ ರೂಪ ಕರ್ಮವೆಂಬ ಸಹಕಾರಿ ಕಾರಣದಿಂದ ಪ್ರಜೆಗಳ ಪುಣ್ಯ ಮತ್ತು ಪಾಪರೂಪವೆಂಬುವ ಕರ್ಮಗಳೇ ಸಹಕಾರಿ ಕಾರಣಗಳು. ಯಾರಿಗೆ? ಪರಮಾತ್ಮನಿಗೆ. ಪರಮಾತ್ಮ ನಿಮಿತ್ತ ಕಾರಣ ಅಂತ, ಅಭಿನ್ನ ನಿಮಿತ್ತ ಕಾರಣ ಅಂತ ಹೇಳೋರಿದ್ದೇವೆ ನಾವು. ಈಗ ಕುಂಬಾರನ ದೃಷ್ಟಾಂತ ತಗೊಂಡಿದ್ದಾರೆ. ಅದರಂತ ಒಂದ್ಸೊಂದು ಮೊದಲು ಇವಾಗ ಸಹಕಾರಿ ಕಾರಣ ಯಾರು? ಸುಮ್ಮನೆ ಜಗತ್ತ ಹುಟ್ಟಿಸ್ತಂದ್ರೆ ಎಲ್ಲರನ್ನು ಒಂದೇ ಥರ ಹುಟ್ಟಿಸ್ಬೇಕಾಗಿತ್ತು. ಒಂದೇ ಥರ ಹುಟ್ಟಿಸಿಲ್ಲ. ಒಬ್ಬ ಬುದ್ಧಿವಂತ ಇದ್ದಾನೆ, ಒಬ್ಬ ದಾಟ್ ಇದ್ದಾನೆ, ಒಬ್ಬ ರೂಪವಂತಿದ್ದಾನೆ, ಒಬ್ಬ ರೂಪಹೀನ ಇದ್ದಾನೆ, ಒಬ್ಬ ಶ್ರೀಮಂತ ಇದ್ದಾನೆ, ಒಬ್ಬ ಬಡವ ಇದ್ದಾನೆ, ಒಬ್ಬ ಎತ್ತರ ಇದ್ದಾನೆ, ಒಬ್ಬ ಗಿಡ್ಡ ಇದ್ದಾನೆ. ಈ ವೈಚಿತ್ರ್ಯ ಯಾಕೆ? ಈ ವೈಚಿತ್ರ್ಯ ಹೆಚ್ಚು ಕಡಿಮೆ ಯಾಕೆ ಅಂತ ಕೇಳಿದರೆ
ಈ ಶರೀರ ಬರಬೇಕಾದ್ರೆ ಹಿಂದೆ ಮಾಡಿದ ಪುಣ್ಯ ಪಾಪ ಕರ್ಮಗಳೇ ಕಾರಣ ಎಂದೊಮ್ಮೆ ಹೇಳಿದ್ದೇನೆ. ಜಗತ್ತು ಪ್ರಳಯ ಆಗಬೇಕಾದ್ರೆ ನಮ್ಮೆಲ್ಲರ ಆಯುಷ್ಯ ಮುಗಿಬೇಕು. ನಮ್ಮೆಲ್ಲರ ಆಯುಷ್ಯ ಒಮ್ಮೆ ಮುಗಿದಿಲ್ಲ. ಈ ಶರೀರದ ಆಯುಷ್ಯ ಮುಗಿತದೆ, ಇನ್ನೊಂದು ಸಮಯ, ಮತ್ತೊಂದು ಸಮಯ. ಪ್ರಳಯ ಹೆಂಗಾಕೈತಿ? ಸಂಶಯ ಬರ್ಬೇಕು. ಪ್ರಳಯ ಹೆಂಗಾಗ್ತೈತಿ? ಎಲ್ಲರೂ ಒಮ್ಮೆ ಸಾಯುವುದಿಲ್ಲ. ಮತ್ತು ಒಮ್ಮೆ ಎಲ್ಲರೂ ಸತ್ರ ಪ್ರಳಯ ಅನ್ನೋನು. ಅದಕ್ಕೇನು ಇದೆ ಶಾಸ್ತ್ರ ಅಂದ್ರೆ, ನಮ್ಮ ನಿಮ್ಮೆಲ್ಲರ ಸೂಕ್ಷ್ಮ ಶರೀರದ ಅಭಿಮಾನಿ ಹಿರಣ್ಯಗರ್ಭ. ಈ ಸ್ಥೂಲ ಶರೀರವು ಹಳಿ ಹೆಂಗಿವು, ಬೀಳ್ತಾವು ಬರ್ತಾವ. ಸೂಕ್ಷ್ಮ ಶರೀರ ಹಂಗೆ ಇರ್ತದೆ. ಸೂಕ್ಷ್ಮ ಶರೀರ ನಾಶ ಆಗ್ಬೇಕು. ಪ್ರಳಯ ಕಾಲದಲ್ಲಿ ಸೂಕ್ಷ್ಮ ಶರೀರ ನಾಶ ಆಗ್ಬೇಕು. ನಾಶ ಆಗ್ಬೇಕಂದ್ರೆ ಆ ಸೂಕ್ಷ್ಮ ಶರೀರದ ಅಂದ್ರೆ ಎಲ್ಲರ ಸೂಕ್ಷ್ಮ ಶರೀರದ ಅಭಿಮಾನಿ ಹಿರಣ್ಯ ಗರ್ಭ ಬ್ರಹ್ಮ. ಆ ಹಿರಣ್ಯ ಗರ್ಭ ಬ್ರಹ್ಮನ ಆಯುಷ್ಯ ಯಾವಾಗ ಮುಗಿತದ ಅವಾಗ ಪ್ರಳಯ ಆಗ್ತದೆ. ಅನೇಕ ಕಲ್ಪಗಳು ಪ್ರಳಯ ಆಗ್ತದೆ. ಅಲ್ಲಿವರೆಗೆ ಪ್ರಳಯ ಆಗೋದಿಲ್ಲ. ಇದು ಹುಟ್ಟೋದು ಸಾಯಿತು. ಅದನ್ನು ಆಯುಷ್ಯ ಬರ್ತಾರೆ. 4,32,000 ವರ್ಷ ಆಯುಷ್ಯ ಕಲಿಯುಗಕ್ಕೆ. ಅದ್ರ ಹಿಂದೆ ಹೋಗ್ರಿ, 4,32,000 ಡಬಲ್ ಮಾಡಿ 8,64,000 ಆಯ್ತು. ಅದ್ರ ಹಿಂದೆ ಹೋಗಿ ಮತ್ತೆ 4,32,000 ಕೂಡಿಸ್ರಿ. ಅದ್ರ ಹಿಂದೆ ಹೋಗಿ ಮತ್ತೆ 4,32,000 ಕೂಡಿಸ್ರಿ. 17 ಆಯ್ತಾ? ಇದು 1000 ಸಲ ತಿರುಗಿದಾಗ ಒಂದು ಮಹಾ ಯುಗ. ಇದು 1000 ಸಲ ತಿರುಗಿದಾಗ ಒಂದು ಮಹಾಯುಗ. ಅಂಥವು 1000 ಸಲ ತಿರುಗಿದಾಗ ಬ್ರಹ್ಮನಿಗೆ ಒಂದು ಹಗಲ. ಅವು ಮತ್ತು 1000 ಸಲ ತಿರುಗಿದಾಗ ಬ್ರಹ್ಮನಿಗೆ ಒಂದು ರಾತ್ರಿ. ಅವನು 100 ವರ್ಷ ಮುಗಿದಾಗ ಮಹಾಪ್ರಳಯ ಆಕತೆ ಅಂತ ಹಿಂಗೆಲ್ಲ ಬರ್ತಾರೆ ಶಾಸ್ತ್ರದಲ್ಲಿ. ಅದಕ್ಕೆ ಈಗ ಪ್ರಳಯ ಆಕತೆ ಅಂತ ಯಾರು ಹೆಸರು ಬೇಡ. ನಾವು ಹುಟ್ಟಿದ ಆದ್ಮೇಲೆ ಸಾಯ್ತದ ಅನ್ನೆಲ್ಲ. ಈಗ ಪ್ರಳಯ ಆಗ್ತದಂತ ಯಾರು ಹೆಸರು ಬೇಡ. ಕಾಲಾಂತರವಾಗಿರ್ತದೆ. ಇದು ಹೋಗ್ಲಿ. ಮತ್ತೊಂದು ಬರ್ತದೆ, ಅಂಜಬೇಡ್ರಿ. ಮರಣಕ್ಕೆ ಅಂಜುವವರಾಡು ಇದು ಹೋಗಲಿ, ಮತ್ತೊಂದು ಬರ್ತದೆ. ಸಾಧನೆ ಮಾತ್ರ ಅದು ಸಂಸ್ಕಾರದಿಂದ ಬೆನ್ನು ಹತ್ತದ. ಅದಕ್ಕೆ ಒಳ್ಳೆ ಸಾಧನೆ ಮಾಡ್ರಿ ಅಂತ ಇದ್ರ ಅಭಿಪ್ರಾಯ. ಅಂದು ಇಲ್ಲಿ ಪರಮಾತ್ಮ ಇದಕ್ಕೆ ನಿಮಿತ್ತ ಕಾರಣ. ಇಲ್ಲಿ ಸಹಕಾರಿ ಕಾರಣ ಯಾವುದು ಅಂದ್ರೆ ನಮ್ಮ ನಿಮ್ಮೆಲ್ಲರ ಪುಣ್ಯ ಪಾಪ ಕರ್ಮಗಳೇ ಸಹಕಾರಿ ಕಾರಣ. ಇನ್ನು ಮೃತ್ತಿಕೆಯಂತೆ ಉಪಾದಾನ ಕಾರಣ ಯಾವುದು ಈ ಜಗತ್ತಿಗೆ ಅಂತ ಕೇಳಿದ್ರೆ, ಘಟಕ ಮಣ್ಣು ಉಪಾದಾನ ಕಾರಣ. ಈ ಜಗತ್ತಿಗೆ ಉಪಾದಾನ ಕಾರಣದ ಅಭಿಪ್ರಾಯ ಹೇಳ್ತೀನಿ ಅನ್ನೋದು ಯಾವುದು ಅಂದ್ರೆ ಮಾಯೆ. ಬಿಂದು ಮಾಯೆ ಅಂತ ಬರ್ತಾರೆ. ಬಿಂದುವೇ ಮಾಯೆ ಬಿಂದು, ಬೇರೆ ಏನಲ್ಲ ಮಾಯೆ. ಈ ಮಾಯಾ ಪರಿಣಾಮವೇ ಜಗತ್ತು. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ. ಮಾಯೆಯ ಪರಿಣಾಮವೇ ಜಗತ್ತು. ಹಾಲು ಕೆಟ್ಟು ಮೊಸರು ಆದಂತೆ ಮಾಯೆ ಕೆಟ್ಟು ಜಗದ್ ರೂಪದಲ್ಲಿ ತೋರುತ್ತದೆ. ಇದು ಸಾಂಖ್ಯರ ಸಿದ್ಧಾಂತ, ನಮ್ಮದಲ್ಲ. ನಮ್ಮ ಸಿದ್ಧಾಂತ ವಿವೃತವಾದ, ಪರಿಣಾಮವಾದ ಅಲ್ಲ. ನಮ್ಮ ಸಿದ್ಧಾಂತ ವಿವೃತವಾದ, ಇದು ಪರಿಣಾಮವಾದ. ಇಲ್ಲಿ ಬರೆದದ್ದು ಪರಮಾತ್ಮ ನಿಮಿತ್ತ ಕಾರಣ ಆದ. ನಮ್ಮ ನಿಮ್ಮೆಲ್ಲ ಕರ್ಮಗಳು ಸಹಕಾರಿ ಕಾರಣ ಆಯಿತು. ಮಾಯೆ ಉಪಾದಾನ ಕಾರಣ ಆಯಿತು. ಮಾಯೆ ಉಪಾದಾನ ಕಾರಣ ಆಯಿತು. ಪರಮಾತ್ಮ ನಿಮಿತ್ತ ಕಾರಣ ಆಗಿ ತಟಸ್ಥಾಗಿ ಉಳಿಬೇಕಾಮ. ಮತ್ತು ಕುಂಬಾರ ತಟಸ್ಥಾಗಿ ಉಳೋಲ್ಲ, ತಟಸ್ಥಾಗಿ ಉಳಿಬೇಕು. ಮಾಯೆ ಉಪಾದಾನ ಕಾರಣ, ಜಗತ್ತಿನೊಡನೆ ಅದು ಕೂಡ್ಕೊಂಡಿರ್ಬೇಕು ಮಾಯೆ. ಇದು ಮಾಯಾ ವಿಲಾಸ ಇದೆಲ್ಲ, ಮತ್ತೇನಿಲ್ಲ. ಇದು ಸಾಂಖ್ಯರ ಸಿದ್ಧಾಂತದ ಪ್ರಕಾರ. ಆದರೆ ಒಂದು ಮಾತಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಜಡವಾದ ಮಾಯೆ ಜಗದ್ರೂಪವಾಗಿ ಸ್ವತಂತ್ರವಾಗಿ ಪರಿಣಮಿಸಲಾರದು. ಅದು ಪರಮಾತ್ಮನ ಆಜ್ಞೆಯ ಮೇರೆಗೆ ಪರಮಾತ್ಮನ ಛಾಯೆಯನ್ನು ಪಡೆದುಕೊಂಡು, ಆಭಾಸವನ್ನು ಪಡೆದುಕೊಂಡು ಜಗದ್ರೂಪವಾಗಿ ಪರಿಣಮಿಸುತ್ತದೆ ಅಂತ ಅದನ್ನು ನಾವು ತಿದ್ದುತ್ತೇವೆ. ಸಾಂಖ್ಯರ ಸಿದ್ಧಾಂತವನ್ನು ತಿದ್ದುತ್ತೇವೆ. ಇದು ಸಾಂಖ್ಯರ ಸಿದ್ಧಾಂತದ ಪ್ರಕಾರ ಪರಿಣಾಮವಾದ. ಆದ್ರೆ ನಮ್ಮದು ವಿವರ್ತವಾದ ನೋಡೋಣ ಮುಂದೆ ಸಂದರ್ಭ ಬಂದಾಗ. ಈಗ ಬೇಡ, ಇಲ್ಲಿ ಏನು ಬರ್ತಾರೆ ಅದಕ್ಕಷ್ಟ ಹೊಂದಿಸೋದು. ಇಲ್ಲಿ ಮೃತ್ತಿಕೆಯಂತೆ ಬಿಂದು ಮಾಯೆ ಎಂಬ ಶುದ್ಧಾಶುದ್ಧ ಮಾದ. ಅದು ಮಾಯೆಯಲ್ಲಿ ಶುದ್ಧ ಮಾಯೆ ಅಶುದ್ಧ ಮಾಯೆ ಅಂತ ಕರ್ತಾರೆ. ಶುದ್ಧ ಮಾಯೆ ಉಪಾದಾನ ಕಾರಣ, ಅಶುದ್ಧನೂ ಅಂತ ತಗೊಂಡಿದ್ದಾರೆ, ಅದು ಉಪಾದಾನ ಕಾರಣ. ಶುದ್ಧ ಅಶುದ್ಧ ಮಾದ
ಉಪಾದಾನ ಕಾರಣದಿಂದ ಗಮನಾಗಮನ, ಸ್ವರ್ಗಕ್ಕೆ ಹೋಗ ನರಕಕ್ಕೆ ಹೋಗಪ್ಪ, ಸ್ವರ್ಗಕ್ಕೆ ಹೋಗ. ನಾ ಮೊದಲು ಅದನ್ನು ಹೇಳಿದ್ದೇನೆ, ಸ್ವರ್ಗಕ್ಕೆ ಹೋಗೋರು ಭಾಳ ಕಡಿಮೆ ಇದ್ದಾರೋ, ನರಕಕ್ಕೆ ಹೋಗ ಬಾ. ಸ್ವರ್ಗ ನರಕ, ಸ್ವರ್ಗ ನರಕ. ಹೋಗುವುದು ಬರುವುದು ಇಲ್ಲದೆ ಇರುವಾಗ ಯಾವಾಗ ಅಂದ್ರೆ ನಮ್ಮನ್ನು ನಾವು ತಿಳಿದ. ಅಲ್ಲಿವರೆಗೆ ಹೋಗುದು ಬರುದು. ನೀನು ಮಾಡಿದಂಗೆ, ನೀ ಪುಣ್ಯ ಮಾಡಿದಿ ಸ್ವರ್ಗಕ್ಕೆ ಹೋಗಿ, ಪಾಪ ಮಾಡಿದಿ ನರಕಕ್ಕೆ ಹೋಗಿ. ಅದಕ್ಕೆ ಸಂಬಂಧಪಟ್ಟದ್ದು. ಗಮನಾಗಮನ, ಗಮನ ಅಂದ್ರೆ ಹೋಗೋದು, ಆಗಮನ ಅಂದ್ರೆ ಬರುವುದು. ಗಮನಾಗಮನ. ಸುಖ ದುಃಖ ಅನೇಕ, ಸುಖ ದುಃಖ ಅನೇಕ ಅಂತ ಬರ್ತಾರೆ. ಅನೇಕ ವಿಧವಾದ ಸುಖಗಳು, ಅನೇಕ ವಿಧವಾದ ದುಃಖಗಳು ಅಲ್ಲಿ ವಿಭಾಗ ಮಾಡಿಕೊಡ್ರಿ. ದುಃಖ ಅನೇಕ. ವ್ಯವಹಾರ ಭೇದದಿಂದ ಭಿನ್ನರಾದ ಆತ್ಮರ, ಒಬ್ಬರಿಗೆ ಸುಖ ಇರ್ಬೋದು, ಇನ್ನೊಬ್ಬರಿಗೆ ದುಃಖ ಇರ್ಬೋದು. ವ್ಯವಹಾರ ಭೇದ, ಒಬ್ಬೊಬ್ಬರ ವ್ಯವಹಾರ ಭಿನ್ನ ಇದೆ. ಭಿನ್ನರಾದ ಆತ್ಮರ ಭೋಗ ಮೋಕ್ಷಾರ್ಥವಾಗಿ, ಭೋಗ ಲೌಕಿಕ ಭೋಗ ಅನುಭವಿಸುವುದಕ್ಕಾಗಿ, ಮೋಕ್ಷಾರ್ಥವಾಗಿ ಸಾಕಾಗೈತಪ್ಪ ಭೋಗ ಸಂಸಾರ ಸಾಕಾಗೈತೆ ಅನ್ನೋರಿಗೆ ಮೋಕ್ಷಗಳಿಗೆ ಮೋಕ್ಷಾರ್ಥವಾಗಿ ಜನಿಸಿದೆಂದು ಅರಿಯಲ್ಪೇಳ್ಕೊಂ. ಈ ಜಗತ್ತು ಯಾಕೆ ಹುಟ್ಟಿತು ಅಂದ್ರೆ ನಾವು ಮಾಡಿದ ಕರ್ಮಗಳ ಫಲಗಳನ್ನು ಉಣ್ಣುವುದಕ್ಕಾಗಿ ಒಂದು ಭಾಗ. ಇನ್ನೊಂದು ಭಾಗ ಏನಂದ್ರೆ ಮೋಕ್ಷಾರ್ಥಿಗಳಿಗೆ ಏನು ಹೇಳಬೇಕಾಗೈತೆ ಅದನ್ನು ಹೇಳುವುದಕ್ಕೂ ಈ ಜಗತ್ತು ಉಪಯೋಗೈತೆ. ನಮ್ಗೆ ಜಾಗ್ರ ಸ್ವಪ್ನ ಸುಷುಪ್ತಿ ಇಲ್ಲದೆ ಹೋದ್ರೆ ಶಾಸ್ತ್ರ ಹೇಳಕ್ ಬರೋದಿಲ್ಲ. ಈ ಪೂರ್ವದಲ್ಲಿ ಹೇಳಿ ಆಗೈತೆ. ಇದನ್ನು ಜಾಗ್ರದಾಗ ಹೇಳ್ತೇವೆ, ಕೇಳ್ತೇವೆ. ಸ್ವಪ್ನ ಯಾಕೆ ಮಾಡಿದರು ಅಂತ ಕೇಳಿದ್ರೆ ಸಂಧಿ ಸೃಷ್ಟಿರಾಹಿ ಅನ್ನೋದೊಂದು ಬ್ರಹ್ಮಸೂತ್ರ. ಸ್ವಪ್ನ ಯಾಕೆ ಮಾಡಿದ್ರ ಅಂದ್ರೆ ಆತ್ಮ ಸ್ವಯಂ ಪ್ರಕಾಶ. ನೀನು ಸ್ವಯಂ ಪ್ರಕಾಶ ಅಂತ ಇಲ್ಲಿ ಕುಳಿತ ಅವ್ರಿಗೆ ಹೇಳಿದ್ರೆ, ನಿಮ್ಮ ಆತ್ಮ ಸ್ವಯಂ ಪ್ರಕಾಶ ಅಂತ ಕುಳಿತ ಅವ್ರಿಗೆ ಹೇಳಿದ್ರೆ ಅನುಭವಕ್ಕೆ ಬರ್ತದೆ ಏನಂದ್ರೆ ಅನುಭವಕ್ಕೆ ಬರೋದಿಲ್ಲ. ಮೊದಲೆಲ್ಲ ಹೇಳಿದ್ದೀನಿ. ಆದರೆ ನೀವು ಈ ಬಲ್ಬ್ ನೀವೋ ಬೆಳಗ್ತೀರಿ, ಬಲ್ಬ್ ನಮ್ಮನ್ನು ಬೆಳಗೋದಿಲ್ಲ. ನಮ್ಮ ಶರೀರ ಬೆಳಗ್ತದೆ, ನಮ್ಮ ಚೇತನವನ್ನು ಬೆಳಗ್ತದೆ ಏನದ ಬೆಳಗೋದಿಲ್ಲ. ನಮ್ಮ ಮನಸ್ಸು ಬೆಳಗ್ತದೆ ಅದು, ನಮ್ಮ ಮನಸ್ಸು ಬೆಳಗೋದಿಲ್ಲ. ಮತ್ತು ಯಾರನ್ನು ಬೆಳಗ್ತದೆ? ಜಡವಾದ ಶರೀರವನ್ನು ಬೆಳಗಬಹುದು ಅದು, ಆದರೆ ನಮ್ಮನ್ನು ಬೆಳಗುವ ಯೋಗ್ಯತೆ ಅದಕ್ಕೆಲ್ಲ. ನೀನೇ ಎಲ್ಲವನ್ನು ಬೆಳಗುವವನು. ಪರಂತು ನಾವೇನಾಗಿದ್ದೇವೆ ಅಂತ ಕೇಳಿದರೆ ಸೂರ್ಯ ನಮ್ಮನ್ನು ಬೆಳಗ್ತಾನೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಅದು ತಪ್ಪು, ಅದು ಯೋಗ್ಯ ಅಲ್ಲ. ಮೋಕ್ಷಾರ್ಥವಾಗಿ ಅಂದ್ರೇನು? ಈ ಶರೀರ ನೀನಲ್ಲ, ನೀನು ಕೇವಲ ಅರು ಸ್ವರೂಪನಾಗಿದ್ದಿ ಅಂತ ಹೇಳಬೇಕಾಗೈತಿ. ಇನ್ನು ಲೌಕಿಕ ಭೋಗ ಅಂತೂ ಸುಖ ದುಃಖಾದಿಗಳನ್ನು ಅನುಭವಿಸ್ಬೇಕಾಗೈತಿ. ನಿಜ ಜನಿಸಿತು ಎಂದು ಅರಿಯಲ್ಕೆ. ಇವರ ಸಲುವಾಗಿ ಮುಮುಕ್ಷುಗಳಿಗೆ ಮೋಕ್ಷವನ್ನು ಕೊಡುವಂತಹ ಜ್ಞಾನೋಪದೇಶವನ್ನು ಮಾಡತಕ್ಕಂತಹ ವಿಷಯಗಳು ಇಲ್ಲಿ. ಜನಿಸಿತು ಎಂದು ಅರಿಯಲು ಹೇಳ್ಕೊಂ. ಅರಿಯುವುದಕ್ಕಾಗಿ ಈ ಜಗತ್ತು ಸೃಷ್ಟಿಯಾಗಿದೆ ಅಂತ ಹೇಳಿದಂಗಾಯಿತು. ಇಲ್ಲಿ ಹುಟ್ಟಿಸ್ತವ್ರು ಯಾರು? ಪರಮಾತ್ಮ. ಸರ್ವಜ್ಞತ್ವಾದ ಗುಣಗಳಿವ, ಅದಕ್ಕೆ ವಿವರಣೆ ಮುಂದೆ ಬರ್ತದೆ. ಈಗ ವಿವರಣೆ ಮಾಡೋದು ಬೇಡ. ಇಲ್ಲಿ ಪರಮಾತ್ಮ ಹುಟ್ಟಿಸ್ತ ಅಂತಿಷ್ಟು ಮುಖ್ಯವಾದ ವಿಷಯ. ಇದು ಉಳಿದಂಥ ವಿಷಯಗಳನ್ನು ನಾಳೆಯ ಪ್ರವಚನದಲ್ಲಿ ತಿಳಿಯೋಣವೆಂದು ಹಾರೈಸಿ ವಿರಮಿಸುತ್ತೇನೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.